ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಫೇವ್ರೆಟ್ ಚಾನಲ್ ಫಿಸಿಕ್ಸ್ ವಾಲಾ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ, ಹೋಪ್. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ. ಅದರಲ್ಲಿ ನಿಮಗೆ ಏನೂ ಡೌಟ್ಸ್ ಇಲ್ಲ ಅನ್ಕೋತೀನಿ. ಅದರಲ್ಲಿ KCET ಪ್ರಾಬ್ಲಮ್ ಸಹ ಸಾಲ್ವ್ ಮಾಡಿತ್ತು ಪ್ರೀವಿಯಸ್ ಇಯರ್ದು. ಹಾಗೆ ಎಕ್ಸ್ಟ್ರಾ MCQs ನಾನು ನಿಮಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿತ್ತು. ಲೈವ್ ಕ್ಲಾಸಲ್ಲಿ ನೆಕ್ಸ್ಟ್ ಲೈವ್ ಸೆಷನ್ ಒಂದು ಬರುತ್ತೆ ನಿಮಗೆ ಸ್ಯಾಟರ್ಡೇಸ್ ಯಾವಾಗಲಾದರೂ. ಅಲ್ಲಿ ನಿಮಗೆ MCQs ಇನ್ನು ಎಕ್ಸ್ಟ್ರಾ ಥಿಂಗ್ನ ಸಾಲ್ವ್ ಮಾಡಿಸ್ತೀವಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದು. ಸೊ ಐ ಹೋಪ್ ಅದರಲ್ಲಿ ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ನ ಎಲ್ಲರೂ ಸಾಲ್ವ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಇನ್ ಕೇಸ್ ಏನಾದರೂ ಡೌಟ್ ಇದೆ ಅಂದರೆ ಕೆಳಗಡೆ ಕಮೆಂಟ್ಸಲ್ಲಿ ಹಾಕಿರಿ, ಸೊ ನಾನು ಅದನ್ನು ಸಾಲ್ವ್ ಮಾಡ್ತೀನಿ. ಆ್ಯಂಡ್ ಒಂದು ಹುಡುಗಿ ಅಂತೂ ಯಾವುದೋ ಕ್ವಶನ್ ಕೇಳಿತ್ತು, ಬಟ್ 10th ಪ್ರಾಬ್ಲಮ್ ಅಂತ ಒಂದು ಕೇಳಿತ್ತು. ಸೊ 10th ಪ್ರಾಬ್ಲಮ್ ಅಂತ ಹೇಳಿದಾಗ ಗೊತ್ತಾಗಲ್ಲ, ಬಿಕಾಸ್ ಇಲ್ಲಿ ನಮಗೆ ಕ್ವಶನ್ ನಂಬರ್ಸ್ ಅನ್ನೋದು ಇರೋದಿಲ್ಲ. ಸೊ ಟೈಮಿಂಗ್ನ ನೀವು ಎಕ್ಸಾಕ್ಟಾಗಿ ಹಾಕಿದ್ರೆ ಆ ಟೈಮ್ನ ನೋಡಿಕೊಂಡು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಕ್ವಶನ್ ನಂಬರ್ಗಿಂತೂ ಬೆಟರ್ ಟೈಮ್ನ ಹಾಕಿಬಿಡಿ, ಸೊ ಅದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನಾವು ಇವತ್ತಿನ ವಿಡಿಯೋಲಿ ಇವತ್ತಿನ ಸೆಷನಲ್ಲಿ ನಿಮಗೆ ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದು ಕಾಂಪ್ಲೆಕ್ಸ್ ನಂಬರ್ಸ್ ಮತ್ತು ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಆ್ಯಕ್ಚುಲಿ ನಮಗೆ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ಸಲ್ಲಿ ನಿಮಗೆ ಯಾವುದು ಕ್ವೆಶನ್ಸ್ ಬರೋದಿಲ್ಲ ಇದರಲ್ಲಿ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಜಸ್ಟ್ ಕಾಂಪ್ಲೆಕ್ಸ್ ನಂಬರಲ್ಲಿ ಸ್ವಲ್ಪ ಟಾಪಿಕ್ಸ್ ಇದೆ. ಇದು ಒಂದು ಸ್ಮಾಲೆಸ್ಟ್ ಚಾಪ್ಟರ್, ನಿಮಗೆ ಅಪ್ರಾಕ್ಸಿಮೇಟಾಗಿ 1 or 2 ಎಕ್ಸಸೈಸ್ ಬರ್ತಿದೆ ಅಷ್ಟೇ ಇದರಲ್ಲಿ. ಸೊ ಇದಾದಮೇಲೆ ಇದರ ಮೇಲೆ ನಾನು ಸೇಮ್ ಥಿಂಗ್ ಹೇಳ್ತೀನಿ. ಸ್ಟಾರ್ಟಿಂಗಿಂದನೇ KCET ಪ್ರಾಬ್ಲಮ್ಸ್ನ ಮಾಡಿಸೋದಿಲ್ಲ. ಫಸ್ಟ್ ಏನು ಮಾಡೋಣ ಅಂದರೆ NCERT ಟೆಕ್ಸ್ಟ್ ಬುಕ್ ಇದೆಯಲ್ಲ, ನಮಗೆ ಬೋರ್ಡ್ಸ್ಗೆ ಯಾವುದು ಬೇಕು ಅದನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡ್ಕೊಂಡು ಬರೋಣ. ಅದು ಆದಮೇಲೆ ನಾವು KCET ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ಚಾಪ್ಟರಲ್ಲಿ ಒಂದು ಐಡಿಯಾ ಬಂದಿದೆ ಅನ್ಕೋತೀನಿ ನಾನು ಇದ್ರ ಮೇಲೆ. ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಇವತ್ತೇನೇನು ನೋಡ್ತೀವಿ ಅಂದರೆ ಇದರಲ್ಲಿ ಇಂಟ್ರೊಡಕ್ಷನ್, ಜನರಲ್ ಇಂಟ್ರೊಡಕ್ಷನ್, ಕಾಂಪ್ಲೆಕ್ಸ್ ನಂಬರ್ಸ್, ಆಲ್ಜಿಬ್ರಾ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಇದರಲ್ಲಿ ಒಂದು ಡಿಫ್ರೆಂಟ್ ಟೈಪ್ಸ್ ಬರುತ್ತೆ, ಅಂದರೆ ಅಡಿಷನ್ ಆಗಿರ್ಬೋದು ಆ್ಯಂಡ್ ಮಲ್ಟಿಪ್ಲಿಕೇಶನ್, ಡಿಫರೆನ್ಸ್ ಆಗಿರ್ಬೋದು ಅಥವಾ ಡಿವಿಷನ್ ಆಗಿರ್ಬೋದು. ಸೊ ಈ ಆಲ್ಜಿಬ್ರಾ ಆಫ್ ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಬರುತ್ತೆ ನಮಗೆ. ಸೊ ಲಾಸ್ಟಲ್ಲಿ ದ ಮಾಡ್ಯುಲಸ್ ಆ್ಯಂಡ್ ದ ಕಾಂಜುಗೇಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ಸು ಒಂದು ನೋಡ್ತೀವಿ ನಾವಿಲ್ಲಿ. ಸೊ ಇಸ್ ಥಿಂಗ್ಸ್ ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊತಾ ಹೋಗೋಣ. ಸೊ ಏನಿದು ಕಾಂಪ್ಲೆಕ್ಸ್ ನಂಬರ್ಸ್ ಅಂದರೆ ಅಲ್ವಾ? ಇಂಟ್ರೊಡಕ್ಷನ್. ಈ ಕಾಂಪ್ಲೆಕ್ಸ್ ನಂಬರ್ನು ಓದೋದಕ್ಕೆ ಮುಂಚೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಎಲ್ಲ ಕಲ್ತಿರ್ತೀವಿ, ಲೀನಿಯರ್ ಈಕ್ವೇಷನ್ಸ್ನ ಕಲ್ತಿರ್ತೀವಿ. ಆದರೆ ನಮಗೆ 1 ವೇರಿಯಬಲ್ ಆಗಿರ್ಬೋದು, 2 ವೇರಿಯಬಲ್ಸ್ ಆಗಿರ್ಬೋದು, ಅಂದರೆ ನಮಗೆ ಒಂದು ಈಕ್ವೇಷನ್ ಕೊಟ್ಟಿರ್ತಾರೆ. ಈ ಈಕ್ವೇಷನಲ್ಲಿ 2 ವೇರಿಯಬಲ್ಸ್ ಕೊಟ್ಟಾಗ ನಾವು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡ್ಬಿಡ್ತೀವಿ. ಅಂದರೆ ಸಪೋಸ್ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನಾವು ಎಕ್ಸಾಂಪಲ್ ತೊಗೊಂಡ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸಪೋಸ್ ನೋಡಿ, ನಾನು 2x ಪ್ಲಸ್ ಬೇಡ ನೋಡಿ ಇಲ್ಲಿ 2x ಮೈನಸ್ 4 = 0 ಅಂತ ಕೊಡ್ತೀನಿ. ಇದು 1 ವೇರಿಯಬಲ್ ಇದೆ ಅಷ್ಟೇ ನನಗೆ. ಸೊ 1 ವೇರಿಯಬಲ್ ಇದ್ದಾಗ ನಾನು ಅದನ್ನು ಸಾಲ್ವ್ ಮಾಡ್ಕೋಬೋದು. ಹೇಗೆ ಸಾಲ್ವ್ ಮಾಡೋದು? ಇದನ್ನು ರೈಟ್ ಸೈಡ್ ಕಳಿಸ್ತೀನಿ. 2x = 4. ಸೊ 2 2s, ಸೊ x = 2 ಬರುತ್ತೆ. ನನಗೆ ಇದನ್ನು ಸಾಲ್ವ್ ಮಾಡೋದಕ್ಕೆ ಬರುತ್ತೆ. ಅದೇ ನೆಕ್ಸ್ಟ್ ಒನ್ ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಹ ಸಾಲ್ವ್ ಮಾಡ್ತೀವಿ 1 ವೇರಿಯಬಲ್ ಇದ್ದರೆ. ಇನ್ ಕೇಸ್ ಲೀನಿಯರ್ ಈಕ್ವೇಷನ್ ಅನ್ನೋದು 2 ವೇರಿಯಬಲ್ ಇದ್ದರೆ ಯಾವ ಥರ ಸಾಲ್ವ್ ಮಾಡೋದು? ಸಿ, ಸಪೋಸ್ ನಾ ಏನು ಮಾಡ್ತೀನಿ ಅಂದರೆ 2x ಪ್ಲಸ್ 3y = 5 ಆ್ಯಂಡ್ 2x ಪ್ಲಸ್ y = 1. ಇಲ್ಲೇನಾಗ್ತಾ ಇದೆ ನನಗೆ? 2 ವೇರಿಯಬಲ್ಸ್ ಇದೆ, 2 ಅನ್ನೌನ್ಸ್ ಇದೆ. 2 ಅನ್ನೌನ್. ನನಗೆ ಯಾವುದು ಎಕ್ಸ್ ಮತ್ತು ವೈ ಅನ್ನೋದು ವೇರಿಯಬಲ್ ಅಲ್ಲ ಇಲ್ಲಿ. ಸೊ ಅದು ಎರಡೂ ನನಗೆ ಗೊತ್ತಿಲ್ಲ, ಸಾಲ್ವ್ ಮಾಡಬೇಕು ನಾನು. ಬಟ್ 2 ಈಕ್ವೇಷನ್ಸ್ ಕೊಟ್ಟಿದೆ ನನಗೆ. 2 ಈಕ್ವೇಷನ್ಸ್ ಇದ್ದಾಗ, 2 ವೇರಿಯಬಲ್ಸ್ ಇದ್ದಾಗ ನಾನು ಅದನ್ನು ಒಂದನ್ನು ಕ್ಯಾನ್ಸಲ್ ಮಾಡಿಕೊಂಡು ಇನ್ನೊಂದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಈ ಮೆಥಡ್ ನಮಗೆ ಗೊತ್ತು. ಸೊ ಜಸ್ಟ್ ಸಬ್ಟ್ರಾಕ್ಟ್ ಮಾಡ್ಕೋತೀನಿ ನಾನು. ಸೊ ಇದು ಕ್ಯಾನ್ಸಲ್ ಆಗುತ್ತೆ. 3y ಮೈನಸ್ y, 2y = 5 ಮೈನಸ್ 1 4. ಅಗೇನ್ 2 2s, y = 2 ಬಂತು. ಈಗ ಈ yನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2x ಪ್ಲಸ್ 3 2s 6 ಡೈರೆಕ್ಟಾಗಿ ಬರೀಲ್ಲ. 3 2s 6 = 5. ಈ 5ನ ಈ ಕಡೆ ಕಳಿಸೋಣ.
5 minus 6 minus 1. 2x is equal to minus 1. This implies x is equal to minus 1 by 2. ಈ ಥರ ಇದ್ದಾಗೂ ನಮಗೆ ಈಕ್ವೇಷನ್ ಅನ್ನೋದು ಸಾಲ್ವ್ ಮಾಡೋದಕ್ಕೆ ಬರುತ್ತೆ. ಅಂದರೆ ಈ ಕಾಂಪ್ಲೆಕ್ಸ್ ನಂಬರ್ಸ್ನ ನಾವು ಯಾವುದಕ್ಕೋಸ್ಕರ ಕಲಿಬೇಕು ಅಂತ, ಅದು ಯಾಕೆ ಬಂತು ಇದರೊಳಗಡೆ ಅಲ್ವಾ. ನೆಕ್ಸ್ಟ್ ಒನ್ ಬಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್. ಅಂದರೆ ಯಾವ ಥರ ಬರುತ್ತದು. ಸಪೋಸ್ ನಾನೇನು ಮಾಡ್ತೀನಿ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 9 ಈಕ್ವಲ್ ಟು 0 ಆರ್ ಎಕ್ಸ್ ಸ್ಕ್ವೇರ್ ಮೈನಸ್ 4 ಈಕ್ವಲ್ ಟು 0 ಈ ಥರ ಮಾಡ್ತೀನಿ ನಾನು. ಇದನ್ನು ಯಾವ ಥರ ಸಾಲ್ವ್ ಮಾಡ್ತೀನಿ. ನಮಗಿಲ್ಲಿ ನಿಮಗೆ ಗೊತ್ತಿರುತ್ತೆ, ಸ್ಮಾಲಿಂದ ಏನು ಮಾಡ್ತೀವಿ ಅಂದರೆ ಇದನ್ನು 2 ಮೆಥಡ್ಸಲ್ಲಿ ಮಾಡ್ಬೋದು. 2 ಮೆಥಡ್ಸಲ್ಲಿ ಮಾಡ್ಬೋದು ಇದನ್ನು. ಯಾವ ಥರ ಅಂದರೆ 9 ಅಂದರೆ ನನಗೆ ಗೊತ್ತು. ಒಂದು ನಿಮಿಷ ಇದನ್ನು ಬೇರೆ ಇದರಲ್ಲಿ ಬರೆಯೋಣ. 9ನ ನಾನು ಏನಂತ ಬರ್ಕೋತೀನಿ, ಎಕ್ಸ್ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಈಕ್ವಲ್ ಟು 0ನಾ. ಇದು ನಾನು ಮತ್ತು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮೆಟ್. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು 0. ಸೊ ಐದರ್ ದಿಸ್ ಮೇ ಬಿ 0 ಆರ್ ದಿಸ್ ಮೇ ಬಿ 0. ಇವೆರಡರಲ್ಲಿ ಯಾವುದಾದ್ರೂ ಒಂದಾದರೂ 0 ಆಗಿರುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ಎಕ್ಸ್ ಪ್ಲಸ್ 3 ಈಕ್ವಲ್ ಟು 0 ಆ್ಯಂಡ್ ಎಕ್ಸ್ ಮೈನಸ್ 3 ಈಕ್ವಲ್ ಟು 0 ಅಂತ ಈಕ್ವೇಟ್ ಮಾಡ್ಕೋತೀನಿ. ಸೊ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. ಎಕ್ಸ್ ಈಕ್ವಲ್ ಟು ಮೈನಸ್ 3 ಆ್ಯಂಡ್ ಎಕ್ಸ್ ಈಕ್ವಲ್ ಟು ಪ್ಲಸ್ 3. ಸೊ ಇದರ ರೂಟ್ಸ್ ನನಗೆ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3. ಇದು ನಾವು ಚಿಕ್ಕವ್ರು ಮಾಡಿದಾಗ ಲೈಕ್ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಂದ್ರೆ ಇದು ಡೈರೆಕ್ಟಾಗೂ ಮಾಡ್ಬೋದು ನಾವು. ಅದು ಯಾವ ಥರ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 9 ಈಕ್ವಲ್ ಟು 0 ಇದನ್ನು ರೈಟ್ ಸೈಡ್ ಕಳಿಸ್ತೀವಿ. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 9, ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 9. ಸ್ಕ್ವೇರ್ ರೂಟ್ 9ಗೆ ಸ್ಕ್ವೇರ್ ರೂಟ್ ತೆಗೆದ್ರೆ ಏನಾಗುತ್ತೆ 3. ಸೊ ಪ್ಲಸ್ ಆರ್ ಮೈನಸ್ 3. ಇದು ಒಂದು ಮೆಥಡ್. ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಈ ಥರ ಕೊಟ್ಟಿದ್ರು ನಮಗೆ ಗೊತ್ತಾಗುತ್ತೆ. ಹಾಗೆ ಲೀನಿಯರ್ ಈಕ್ವೇಷನ್ಸ್ನ 1 ವೇರಿಯಬಲ್ ಕೊಟ್ಟರು ಸಾಲ್ವ್ ಮಾಡೋದು ಬರುತ್ತೆ ಆ್ಯಂಡ್ 2 ವೇರಿಯಬಲ್ಸ್ ಕೊಟ್ಟರು ಸಾಲ್ವ್ ಮಾಡೋದು ಬರುತ್ತೆ. ಇನ್ ಕೇಸ್ ನೋಡಿ ನಿಮಗೆ 3 ಕೊಡ್ತಾರೆ ಅಂದ್ಕೊಳ್ಳಿ. 3 ಕೊಟ್ಟಾಗ 3 ಈಕ್ವೇಷನ್ಸ್ ಕೊಡ್ತಾರೆ. ಸೊ ಅದು ನಿಮಗೆ ಹೈಯರ್ ಕ್ಲಾಸಸಲ್ಲಿ ಬರುತ್ತೆ. 3 ಈಕ್ವೇಷನ್ಸ್ ಕೊಡ್ತಾರೆ. ಆ 3 ಈಕ್ವೇಷನ್ಸಲ್ಲೂ ಸಹ ನೀವು ಕಂಪೇರ್ ಮಾಡ್ಕೋಬೇಕು. ಮೀನ್ಸ್ ಫಸ್ಟ್ ಹೇಗಂದರೆ ಸಪೋಸ್ ಸಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಈಕ್ವಲ್ ಟು ಸಮ್ 3 ಈ ಥರ 3 ಈಕ್ವೇಷನ್ಸ್ ಬರುತ್ತೆ. ನೆಸೆಸಿಟಿ ಇಲ್ಲ, ಜಸ್ಟ್ ನಾನು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಈ ಥರ ಈಕ್ವೇಷನ್ಸ್ ಕೊಟ್ಟಾಗ 3 ಈಕ್ವೇಷನ್ಸ್ ಇರುತ್ತೆ. ಅದರಲ್ಲಿ 2ನ ಕನ್ಸಿಡರ್ ಮಾಡಬೇಕು. 2 ಅಲ್ಲಿ ಯಾವುದೋ ಒಂದು ಎಕ್ಸಾ ವೈಯ ಝಡ್ಡಾ ಯಾವುದೋ ಒಂದು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಮಾಡ್ಕೋಬೇಕು ಮತ್ತು 2 ವೇರಿಯಬಲ್ಸ್ ಇರೋದು ಬರುತ್ತೆ. ಅದೇ ಥರ ಇನ್ನೂ ಒಂದು 2 ಕಂಪೇರ್ ಮಾಡ್ಕೋಬೇಕು, ಅದರಲ್ಲೂ ಒಂದು ಕ್ಯಾನ್ಸಲ್ ಮಾಡ್ಕೋಬೇಕು ಮತ್ತು ನನಗೆ 2 ಬರುತ್ತೆ. ಅದೆರಡನ್ನೂ ತೊಗೊಂಡು ಸಿಂಪ್ಲಿಫೈ ಮಾಡಿದ್ರೆ ನನಗೆ 1 ಸಿಗುತ್ತೆ. ಎಕ್ಸೋ ವೈಯೋ ಝಡ್ಡೋ ಯಾವುದೋ ಒಂದು ಸಿಗುತ್ತೆ. ಸೊ ಅದರಿಂದ ನಾನು 3 ಸಹ ಫೈಂಡ್ ಔಟ್ ಮಾಡ್ಬೋದು. ಅದು 3 ವೇರಿಯಬಲ್ಸ್ ಕೊಟ್ಟಾಗ. ಇದು ಲೀನಿಯರ್ ಈಕ್ವೇಷನ್ಸ್ಗೆ. ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನಿಮಗೆ ಇಲ್ಲ. ಸೊ ಅದು ಅದು ನಮ್ಗೆ ಗೊತ್ತಿರುತ್ತೆ. ಇಲ್ಲಾಂದರೆ ನಾನು ಒಂದ್ಸತಿ ಹೇಳ್ತೀನಿ, ಹೇಳೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ನಾವು ಕಲ್ತ್ಕೊಂಡ್ರೆ ಅದು ಬೆಟರ್. ಯಾಕಂದ್ರೆ ನೆಕ್ಸ್ಟ್ ಬಂದು ನಮಗೆ ಕ್ಯೂಬ್ ರೂಟ್ಸ್ ಬರುತ್ತೆ. ಸೊ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಇದೆ ಕ್ಯೂಬ್ ರೂಟ್ಸ್ ಅನ್ನೋದು. ಸೊ ಅದಕ್ಕೆ ಒಂದು ಇನ್ಫಾರ್ಮೇಷನ್ ಅಲ್ಲಿ ಸ್ವಲ್ಪ ಲೈಕ್ ಬ್ರೀಫಾಗಿ ನಾನು ಹೇಳಿರ್ತೀನಿ ಅದನ್ನು. ಬಟ್ ಇಲ್ಲಿವರೆಗೂ ಗೊತ್ತಿದೆ. ಕಾಂಪ್ಲೆಕ್ಸ್ ನಂಬರ್ಸ್ ಯಾಕೆ ಬರ್ತಾ ಇದೆ ನೋಡಿ. ಎಕ್ಸ್ ಸ್ಕ್ವೇರ್ ಮೈನಸ್ 1 ಈಕ್ವಲ್ ಟು 0 ಅಂದರೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 1, ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 1 ಅಂದರೆ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1ಗೆ ರೂಟ್ ತೆಗೆದ್ರೆ 1. ಇದು ನಾನು ಈಸಿಯಾಗಿ ಸಾಲ್ವ್ ಮಾಡ್ತೀನಿ. ನಾನೇನು ಮಾಡ್ತೀನಿ ಅಂದರೆ ಇನ್ನು ಸ್ವಲ್ಪ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು 0 ಪ್ಲಸ್ 1 ಈಕ್ವಲ್ ಟು 0 ಅಂತ ತಗೋತೀನಿ. ಬೇರೆ ಕಡೆ ತಗೊಳ್ಳೋಣ. ಬೇಡ. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ 1 ಬರ್ತಾ ಇದೆ ಅಂದರೆ ಆಲ್ರೆಡಿ ಅಲ್ಲಿ ಒಂದು -1 ಇದೆ. ಈ ಥರ ಪ್ರಾಬ್ಲಮ್ಸ್ನ ಎಲ್ಲಿ ಸಾಲ್ವ್ ಮಾಡ್ತೀವಿ? ಈ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ನಾವು ಹೇಳೋದು ಹೊಸ ಒಂದು ಇದು ಕಾಂಪ್ಲೆಕ್ಸ್ ನಂಬರ್. ನಮಗೆ ಪಾಸಿಟಿವ್ ಇದ್ದಾಗ ಸ್ಕ್ವೇರ್ ರೂಟ್ ತೆಗೆಯೋದು ಗೊತ್ತು, ಈಸಿಯಾಗಿ ತೆಗಿತೀವಿ. ಅದೇ ನೆಗೆಟಿವ್ ಬಂದಾಗ ಯಾವ ಥರ ತೆಗೆಯೋದು, ಸ್ಕ್ವೇರ್ ರೂಟ್ಸ್ನ ಆಗಿರ್ಬೋದು
ಹಾಗೆ ಈ ಕಾಂಪ್ಲೆಕ್ಸ್ ನಂಬರ್ಸ್ನ ನಾವು ಯಾವ ಥರ ಡಿಫೈನ್ ಮಾಡ್ತೀವಿ ಇವಾಗ ನೋಡೋಣ. ಸೊ ಸಪೋಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು 0. 1 ಅಂದರೆ ಜನರಲಾಗಿ ನಿಮಗೆ ಅರ್ಥ ಆಗಲಿ ಅಂತ ತಗೊಳ್ಳೋದು. ಆ್ಯಂಡ್ ಅದನ್ನು ನಾವು -1ನ ಒಂದು ಈಕ್ವೇಟ್ ಮಾಡಿದ್ದೀವಿ. ಅದೇನು ಅಂತ ಹೇಳ್ತೀನಿ. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು -1 ಆಗತ್ತಾ? ಎಕ್ಸ್ ಈಕ್ವಲ್ ಟು ರೂಟ್ -1. ನೀವು ಆ ಮೈನಸ್ನ ರೂಟ್ ಔಟ್ಸೈಡ್ ತಗೋಬಾರ್ದು, ರೂಟ್ ಇನ್ಸೈಡೇ ಇರಬೇಕು. ಕ್ಲಿಯರ್? ಎಸ್. ಇದು ಹೀಗಿದೆ. ಈ -1ನ ಸಾಲ್ವ್ ಮಾಡೋದೆ, ರೂಟ್ -1ನ ಸಾಲ್ವ್ ಮಾಡೋದು ಹೇಳುವಂಥದ್ದೇ ಈ ಕಾಂಪ್ಲೆಕ್ಸ್ ನಂಬರ್. ನಾವೇನು ಮಾಡ್ತೀವಿ ಅಂದರೆ, ನೀವು ಯಾವುದಾದ್ರೂ ನಂಬರ್ ತಗೊಳ್ಳಿ. ಸಪೋಸ್ -4, -5, -6, -10 ಆರ್ -180, ವಾಟ್ ಎವರ್ ಇಟ್ ಮೇ ಬಿ. ಯಾವುದಾದ್ರೂ ನಂಬರ್ ತಗೊಳ್ಳಿ, ನಿಮ್ಮ ಇಷ್ಟ ಬಂದಿದ್ದು ರಿಯಲ್ ನಂಬರ್ಸ್ನ ತಗೊಳ್ಳಿ ನೀವು. ಈ ಥರದ್ದು ಎಲ್ಲದಕ್ಕೂ ತಗೊಂಡಾಗ ನಮಗೆ ಒಂದಂತೂ ಕಾಮನ್ ಇದ್ರೊಳಗಡೆ. ಇಟ್ ಮೇ ಬಿ 6 ಅಲ್ವಾ? ನೋಡಿ, ಈ -6ನ ನಾನು 6 ಇಂಟು -1 ಅಂತ ಬರಿಬೋದಾ? ಬರಿಬೋದು, ಕಾಮನ್ ಅದು. ಇಲ್ಲೂ ಅಷ್ಟೇ 4 ಇಂಟು -1 ಅಂತ ಬರಿಬೋದಾ? ಎಸ್. ಇದನ್ನು 5 ಇಂಟು -1, ಹಾಗೆ 10 ಇಂಟು -1, ಲಾಸ್ಟ್ 180 ಇಂಟು -1. ಅಂದರೆ ನಾನು ಯಾವ ನಂಬರ್ನ ಆಗಲಿ, ಯಾವುದಾದ್ರೂ ಆಗಲಿ, ಅದು -1 ಫಾರ್ಮೇಟಲ್ಲಿ ಬರ್ಕೋಬೋದು. -1 ಇಂಟು ದಟ್ ನಂಬರ್. ಕ್ಲಿಯರ್? ಈ -1 ಇಂಟು ದಟ್ ನಂಬರ್ ಮಾಡ್ಕೊಂಡಿರ್ತೀವಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ಗೆ ಇದು ನಾನು ಹೇಳ್ಬಿಡ್ಬೋದು ಡೈರೆಕ್ಟಾಗಿ. ಬಟ್ ನಾನು ಮ್ಯಾಮ್ ಅಂತ ಅಲ್ಲ, ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಯಾಕೆ ಈ -1 ಅನ್ನೋದನ್ನ ಬರೆದಿದ್ದಾರೆ ಅಂತ ನಿಮಗೆ ಐಡಿಯಾ ಬರಲಿ ಅಂತ ನಾನು ಇದು ಹೇಳ್ತಿರೋದು. ಸೊ ನೆಕ್ಸ್ಟ್ಗೆ ನೋಡಿ, ರೂಟ್ 6, ಇದು ರೂಟ್ AB ಅಲ್ವಾ? ರೂಟ್ A ಇಂಟು ರೂಟ್ B ಅಂತ ಬರಿಬೋದು. ಅದಕ್ಕೆ ಪ್ರಾಪರ್ಟೀಸ್ ಇದೆ, ಅದು ನೆಕ್ಸ್ಟ್ ಬರುತ್ತೆ ನಿಮಗೆ, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತೇ ಅದು ಬರುತ್ತೆ, ಅದನ್ನು ಹೇಳ್ತೀನಿ. ಸೊ ಈ ರೂಟ್ 6 ಅಂದರೆ ನಾವು ಒಂದು ಸಾಲ್ವ್ ಮಾಡ್ಕೋಬೋದು, ಇಲ್ಲಾಂದರೆ ನಾವು ಹಾಗೆ ಸಹ ಇಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ನಮ್ಗೆ ಅದರಲ್ಲಿ. ಬಟ್ ನಮಗೆ ಅಪ್ರಾಕ್ಸಿಮೇಟ್ಲಾಗಿ ಸಮ್ 2.2 ಬರುತ್ತಾ? ಎಸ್, ಐ ಥಿಂಕ್ ಸೊ. 2.3, 2.3 ಆರ್ 2.2 ಅಂತ ಅನ್ಕೊಳ್ಳಿ. ಇಲ್ಲಾಂದರೆ ಅಪ್ರಾಕ್ಸಿಮೇಟ್ 2.5 ಅಂತ ಅನ್ಕೊಂಡಿರಿ ಅಷ್ಟೇ. ಜಸ್ಟ್ ನಮಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅದು ಇಂಟು ರೂಟ್ -1 ಹಾಗೆ ಇರುತ್ತೆ, ಅದು ಹಾಗೆ ಇಟ್ಕೋಬೇಕು. ಇಲ್ಲಿ ರೂಟ್ 4ನ 2 ಅಂತ ಬರಿಬೋದು ಇಂಟು ರೂಟ್ -1. ರೂಟ್ 5ನೂ ಸಹ ಬರಿಬೋದು ನಾನು. ರೂಟ್ 5ನ 2.1 ಆರ್ 2.2 ಅಂತ ಬರಿಬೋದಲ್ಲ. 2.2 ಇಂಟು ರೂಟ್ -1 ಹಾಗೆ 3.1 ಇಂಟು ರೂಟ್ -1. ಇದೇ ಥರ ನೀವು ಎಲ್ಲದನ್ನು ಬರ್ಕೊಂಡು ಹೋಗ್ಬೋದು. ಅಂದರೆ ನನಗೆ ಆ ರೂಟ್ -1 ಅನ್ನೋದನ್ನು ಮಾತ್ರ ಹೋಗ್ತಿದೆ ಸೈಡಲ್ಲಿ ಒಂದು ಕಡೆ ಇದೆ, ನಾನು ಅದನ್ನು ಏನೋ ಒಂದು ಬರಿಬೇಕು. ಅದಕ್ಕೆ ಏನು ಮಾಡ್ತಾ ಇದೆ ಅಂದರೆ, ಪ್ರತಿ ಕಡೆ ಈ -√1 ಅನ್ನೋದು ಕಾಮನ್ ಇರೋದಕ್ಕೆ ಈ -√1ನ ನಾವು ಐ ಅಂತ ಕರಿತೀವಿ. ಐ ಅಂದರೆ ನಮ್ಮ ಇಮ್ಯಾಜಿನರಿ ನಂಬರ್ ಅದು ಅಂತ. ಅದು ಏನಂದರೆ -√1ನ ನಾವು ಡೈರೆಕ್ಟಾಗಿ ಬರೆಯೋದ್ರ ಬದಲು ಜಸ್ಟ್ ಅದಕ್ಕೆ ಐ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. -√1 ಅಲ್ಲ, ರೂಟ್ -1ನ. ಕ್ಲಿಯರ್? ರೂಟ್ -1ನ ನಾವು ಏನಂತ ಡಿನೋಟ್ ಮಾಡ್ತೀವಿ? ಐ ಅಂತ ಡಿನೋಟ್ ಮಾಡ್ತೀವಿ. ಇವಾಗ ನಮ್ಗೆ ಇದೆಲ್ಲ ಬರೆಯೋದು ಈಸಿ ಆಗತ್ತಾ? ಸಿ, 2.5i, 2i, 2.2i, 3.1i. ಇದು ಒಂದಕ್ಕೋಸ್ಕರನೇ ರೂಟ್ -1ನೇ ತಗೋತೀವಿ. ಇಲ್ಲಾಂದರೆ ರೂಟ್ -2, ರೂಟ್ -3, ರೂಟ್ -4 ಇದನ್ನೆಲ್ಲ ನಾವು ಐ ಅಂತ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಮಗೆ ಒಂದು ಕಾಮನ್ ಥಿಂಗ್ ಇರಬೇಕು. ಯಾವುದನ್ನಾದ್ರೂ ನಾವು ಒಂದು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಒಂದು ಕಾಮನ್ ಫಿನಾಮಿನಾ ಇರಬೇಕು, ಇಲ್ಲಾಂದರೆ ಕಾಮನ್ ಥಿಂಗ್ ಇರಬೇಕು. ಸೊ ಇಲ್ಲಿ ನಮಗೆ ರೂಟ್ -1 ಅನ್ನೋದು ಕಾಮನ್ ಎಲ್ಲದರಲ್ಲೂ ಸಹ. ನೀವು ಯಾವ ನಂಬರ್ ತೊಗೊಂಡ್ರೂ ಸಹ ಇನ್ಫಿನಿಟಿ ತೊಗೊಳ್ಳಿ, -∞ ತೊಗೊಳ್ಳಿ ನೀವು. -1 ಇಂಟು ಇನ್ಫಿನಿಟಿ ಇಸ್ -∞ ಅಷ್ಟೇ ಅಲ್ವಾ? ಸೊ -1 ಅನ್ನೋದು ಎಲ್ಲ ಕಡೆ ಬರ್ತಿದೆ. ದೇರ್ಫೋರ್ ದಿಸ್ ರೂಟ್ -1 ಇಸ್ ನಥಿಂಗ್ ಬಟ್ ಐ. ಕ್ಲಿಯರ್? ಎಸ್.
ನೆಕ್ಸ್ಟ್ ಐ ಇದೆಯಲ್ಲ, ಎಕ್ಸ್ ಅಂದರೆ ಸಾರಿ ರೂಟ್ -1 ಅಂದರೆ ಏನು? ಐ. ಸ್ಕ್ವೇರ್ ಮಾಡೋಣ, ಹಾಗಾದರೆ ಸ್ಕ್ವೇರ್ ಮಾಡೋಣ, SBS ಮಾಡೋಣ ಎರಡೂ ಕಡೆ. ಸೊ SBS ಮಾಡೋದ್ರಿಂದ ನನಗೇನು ಬರುತ್ತೆ? -1 is equal to I ಸ್ಕ್ವೇರ್. ಅಂದರೆ ಐ ಸ್ಕ್ವೇರ್ ಅಂದರೆ ಏನು ಬರ್ತಾ ಇದೆ? -1. ಐ ಅಂದರೆ ರೂಟ್ -1. ಕ್ಲಿಯರ್? ನೆಕ್ಸ್ಟ್ ನಾವು ಇದನ್ನೇ ಐ ಕ್ಯೂಬ್ ಅಂದರೆ ಏನು ಅಂತೆಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ಬಿಡೋಣ, ಬೆಟರ್ ಅನ್ಸತ್ತದು. ಸೊ ನೋಡಿ, ನೆಕ್ಸ್ಟ್ ಒನ್ ಐ ಕ್ಯೂಬ್. ಐ ಕ್ಯೂಬ್ನ ನಾವು ಯಾವ ಥರ ಬರ್ಕೋಬೋದು? ಐ ಕ್ಯೂಬ್ನ ನಾನು ಐ ಸ್ಕ್ವೇರ್ ಇಂಟು ಐ ಅಂತ ಬರಿಬೋದು. ಯಾಕೆ? ಬೇಸಸ್ ಆರ್ ಸೇಮ್, ಪವರ್ಸ್ ಕ್ಯಾನ್ ಬಿ ಆಡೆಡಾ? ಡೈರೆಕ್ಟ್ಲಿ ಏನೂ ಇಲ್ಲ ಅಂದರೆ ಇಲ್ಲಿ 1 ಇದೆ ಅಂತ. ಸೊ ಬೇಸಸ್ ಸೇಮ್ ಇದೆ, ಪವರ್ಸ್ ಅಂದರೆ 2 + 1, 2 + 1 ಅಗೈನ್ 3, ಐ ಪವರ್ 3 ಬರುತ್ತೆ. ಸೊ ನನಗಿದು ನೆಸೆಸಿಟಿ ಇಲ್ಲ. ಐ ಪವರ್ 2 ಇಂಟು ಐ ಪವರ್ 1 ಅಂತ ಬರಿಬೋದು. ನನಗೆ ಆಲ್ರೆಡಿ ಗೊತ್ತಿದೆ ಏನಂತ, ಐ ಸ್ಕ್ವೇರ್ ಅಂದರೆ -1 ಅಂತ. ನೋಡಿ, ನೀವು ಅನ್ಬೋದು ಮ್ಯಾಮ್ ಐ ಅಂದರೆ ರೂಟ್ -1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ನೆಸೆಸಿಟಿ ಇಲ್ಲ. ಯಾಕೆ ಹೇಳಿ? ನಾವು ರೂಟ್ -1 ಐ ಅಂತ ಬರಿತಿದ್ದೀವಿ ಅಂದರೆ ಇನ್ ದ ಫಾರ್ಮ್ ಆಫ್ ಐ ಅಂತಾನೆ ಇರಲಿ, ಏನು ಪ್ರಾಬ್ಲಮ್ ಇಲ್ಲ. ಐ ಸ್ಕ್ವೇರ್ ಅಂತೆಲ್ಲ ಬಂದಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ, ಯಾಕಂದರೆ ಇದು -1 ನಾರ್ಮಲ್ ನಂಬರ್, ಅದು ರೂಟ್ ಒಳಗಡೆ ಇಲ್ಲ ಅದು. ಸೊ ಅದಕ್ಕೆ ನಾವು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ಕೋಬೋದು. -1 ಇಂಟು ಐ, -1 ಇಂಟು ಐ ಅಂದರೆ -ಐ. ಮಲ್ಟಿಪ್ಲೈ ಮಾಡ್ಬೋದಲ್ಲ, ರೂಟ್ ಇಲ್ಲ ಅಂದರೆ ಡೈರೆಕ್ಟಾಗಿ. ಎಸ್. ಐ ಕ್ಯೂಬ್ ಅಂದರೆ -ಐ. ನಿಮ್ಗಿದು ಎಲ್ಲ ಗೊತ್ತಿರಬೇಕು. ಐ ಅಂದರೆ ಏನು? ರೂಟ್ -1. ಐ ಸ್ಕ್ವೇರ್ ಅಂದರೆ -1. ಐ ಕ್ಯೂಬ್ ಅಂದರೆ -ಐ. ಹಾಗಾದ್ರೆ ಐ ಪವರ್ 4 ಅಂದರೆ ಏನು? ಐ ಪವರ್ 4. ಸಿಂಪಲ್. ಐ ಪವರ್ 4ನ ನಾನು ಐ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದಾ? ಎಸ್. ಐ ಸ್ಕ್ವೇರ್ ಅಂದರೆ -1 ಹೋಲ್ ಸ್ಕ್ವೇರ್, -⁻² ಅಂದರೆ ನೀವು ಏನಾದರೂ ನಂಬರ್ ತಗೊಳ್ಳಿ, ಅದನ್ನು ಸ್ಕ್ವೇರ್ ಮಾಡ್ತಾ ಇದ್ದೀವಿ. ಇಲ್ಲಿ ಮೈನಸ್ ಇದ್ರೂ ಸಹ ಇಲ್ಲಿ ಏನಾಗುತ್ತೆ? ನಮಗೆ ಪ್ಲಸ್ಸೇ ಬರುತ್ತೆ. ಸೊ 1 ಸ್ಕ್ವೇರ್ ಈಸ್ 1. ದೇರ್ಫೋರ್ ಐ ಅಂದರೆ ರೂಟ್ -1, ಐ ಸ್ಕ್ವೇರ್ ಅಂದರೆ -1, ಐ ಕ್ಯೂಬ್ ಅಂದರೆ -ಐ, ಐ ಪವರ್ 4 ಅಂದರೆ +1. ಕ್ಲಿಯರ್? ಇದು ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ? ನೆಕ್ಸ್ಟ್ ಒನ್ ಐ ಪವರ್ 5 ಸಾಲ್ವ್ ಮಾಡೋಣ. ಐ ಪವರ್ 5 ಇಸ್ ಈಕ್ವಲ್ ಟು, ಐ ಪವರ್ 5ನ ಯಾವ ಥರ ಬರ್ಕೋಬೋದು ನಾನು? ಐ ಕ್ಯೂಬ್, ಇಲ್ಲಾಂದರೆ ಐ ಕ್ಯೂಬ್ ಯಾಕೆ ಬೇಡ ನಮಗೆ. ಐ ಪವರ್ 4 ಇಂಟು ಐ ಪವರ್ 1. ಸಿ, ಐ ಪವರ್ 4 ಅಂದರೆ ನನಗೆ ಆಲ್ರೆಡಿ ವ್ಯಾಲ್ಯೂ ಗೊತ್ತಿದೆ 1 ಅಂತ. 1 ಇಂಟು ಐ, 1 ಇಂಟು ಐ ಈಸ್ ಐ ಓನ್ಲಿ. ಸೊ ಐ ಪವರ್ 5 ಅಂದರೆ ಐ. ಇದೇ ಥರ ನೋಡ್ಕೊಂಡು ಹೋಗಿ. ಐ ಅಂದರೆ ಏನು ಮತ್ತು ರೂಟ್ -1, ಅದನ್ನು ನೀವು ಮರಿಬಾರ್ದು. ಐ ಅಂದರೆ ರೂಟ್ -1. ಕ್ಲಿಯರ್? ಐ ಸ್ಕ್ವೇರ್, ಐ ಕ್ಯೂಬ್, ಐ ಪವರ್ 4 ಆ್ಯಂಡ್ ಐ ಪವರ್ 5 ಆಯಿತು. ನೆಕ್ಸ್ಟ್ ಐ ಪವರ್ 1, ಐ ಪವರ್ 2, ಐ ಪವರ್ 3 ಎಲ್ಲ ಸಾಲ್ವ್ ಮಾಡ್ಕೊಂಡ್ಬಿಡ್ತೀವಿ. ಹಾಗಾದರೆ ಐ ಪವರ್ -1 ಏನು ಬರುತ್ತೆ? ಐ ಪವರ್ -1 ಏನು ಬರ್ಬೋದು ಮ್ಯಾಮ್? ಗೊತ್ತು ಮ್ಯಾಮ್, ಇದು ಈಸಿ ಥಿಂಗ್, 1/i ಮ್ಯಾಮ್. ಹಾಗಾದರೆ 1/i ಅಂತಲೇ ಇಟ್ಬಿಡ್ಬೋದಾ? ನಮಗೆ ಅದು ಕಾಂಪ್ಲಿಕೇಟೆಡ್ ಆಗುತ್ತೆ. ಇಡ್ಬೋದು ನಮಗೆ ಪ್ರಾಬ್ಲಮ್ಸಲ್ಲಿ. ಇನ್ ಕೇಸ್ ಏನಾದರೂ ನ್ಯೂಮರೇಟರಲ್ಲಿ ಒಂದು ಐ ಇದೆ ಅಂದರೆ, ಇಲ್ಲಿ ಒಂದು ಐ ಇದೆ ಅಂದರೆ ಕ್ಯಾನ್ಸಲ್ ಆಗೋಗುತ್ತೆ, ಮಾಡೋಣ ಅನ್ಬೋದು. ಇನ್ ಕೇಸ್ ನಮ್ಗೆ ಅದಿಲ್ಲ, ಅವಾಗ ಯಾವ ಥರ ಸಾಲ್ವ್ ಮಾಡೋದು? ಇದು ಯಾವ ಥರ ಇದೆ? ಫ್ರ್ಯಾಕ್ಷನ್ಸ್ ಎಲ್ಲ, ಫ್ರ್ಯಾಕ್ಷನ್ಸ್ ಯಾವ ಥರ ಯೂಸ್ ಮಾಡೋದು ನೋಡಿ. ಇಂಟು i/i. ಇದು ಮಾಡಿದಾಗ ಮತ್ತು ಕ್ಯಾನ್ಸಲ್ ಮಾಡಿಬಿಡಬೇಡಿ ನೀವು. ಜಸ್ಟ್ ಐ ಇಂಟು ಐ, ಐ ಸ್ಕ್ವೇರ್. ಐ ಸ್ಕ್ವೇರ್ ಅಂದರೆ ನಿಮಗೆ ಗೊತ್ತಿರಬೇಕು -1 ಅಂತ. ಸೊ ಐ ಡಿವೈಡೆಡ್ ಬೈ -1.
ಐ ಡಿವೈಡೆಡ್ ಬೈ -1 ಇದ್ರೂ ಒಂದೇ, ಆ -1ನ ಮೇಲೆ ತೊಗೊಂಡ್ರೂ ಒಂದೇ. ಸೊ ಏನು ಬರುತ್ತೆ ನನಗೆ? ಮೈನಸ್ ಐ. ಐ ಪವರ್ 1 ಅಂದರೆ ರೂಟ್ -1. ಐ ಪವರ್ -1 ಅಂದರೆ ಮೈನಸ್ ಐ. ಕ್ಲಿಯರ್? ಅದೇ ಥರ ನಾವು ನೆಕ್ಸ್ಟ್ ಮಾಡ್ಬೋದಾ? ಐ ಪವರ್ -2. 1 ಡಿವೈಡೆಡ್ ಬೈ ಐ ಸ್ಕ್ವೇರಾ? ಐ ಸ್ಕ್ವೇರ್ ಅಂದರೆ -1. 1 ಡಿವೈಡೆಡ್ ಬೈ -1 ದಟ್ ಈಸ್ ಈಕ್ವಲ್ ಟು -1. ಕ್ಲಿಯರ್? ಎಸ್. ಇದೇ ಥರ ನೀವು ಸಾಲ್ವ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಒನ್ ಐ ಥಿಂಕ್ ಇದೆಲ್ಲ ಸಾಲ್ವ್ ಮಾಡ್ಕೋಬೋದು ಅನ್ಸುತ್ತೆ ನಿಮಗೆ. ಏನು ಡೌಟ್ ಇಲ್ಲ ಅಲ್ಲ ಇದ್ರೊಳಗಡೆ? ಇಲ್ಲಾಂದರೆ ಸಾಲ್ವ್ ಮಾಡೋಣ ಅಂದರೆ ಸಾಲ್ವ್ ಮಾಡಿಬಿಡೋಣ ನಾವು. ಐ ಪವರ್ -3. ಐ ಪವರ್ -3ನ ನಾನು 1 ಡಿವೈಡೆಡ್ ಬೈ ಐ ಕ್ಯೂಬ್ ಅಂತ ಬರಿಬೋದು. ಐ ಕ್ಯೂಬ್ ನಾನು ಯಾವ ಥರ ಬರಿಬೋದು? ಐ ಕ್ಯೂಬನ್ನು ನಾನು -i ಅಂತಲೂ ಬರಿಬೋದು. ಇಲ್ಲ ಅಂದರೆ ಒಂದು ನಿಮಿಷ ರೀ, ಐ ಕ್ಯೂಬ್ನ -i ಅಂತ ಬರ್ಕೊಳ್ಳೋಣ ನಾವು. -i ಇಲ್ಲಾಂದರೆ ನೀವು ಮತ್ತು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು. -i ಈ ಮೈನಸ್ನ ಹಾಗೆ ತಗೊಳ್ಳಿ. 1/i ನೋಡಿ ಇಲ್ಲಿ 1/i ಅಂದರೆ ನಾನು ಆಲ್ರೆಡಿ ಸಾಲ್ವ್ ಮಾಡ್ಕೊಂಡಿದ್ದೀನಿ. 1/i ಅಂದ್ರೇನು? -i ಅಗೇನ್. ಮೈನಸ್ ಇಂಟು -i. ಸೊ ದಟ್ ಈಸ್ ಈಕ್ವಲ್ ಟು +i. ಕ್ಲಿಯರ್? ನೆಕ್ಸ್ಟ್ ಒನ್ ಐ ಪವರ್ -4. 1 ಡಿವೈಡೆಡ್ ಬೈ ಐ ಪವರ್ 4. ಐ ಪವರ್ 4 ಅಂದರೆ +1. 1/1 ದಟ್ ಈಸ್ ಈಕ್ವಲ್ ಟು 1. ದಟ್ಸ್ ಇಟ್. ಕ್ಲಿಯರ್? ಐ ಥಿಂಕ್ ನಿಮಗೆಲ್ಲ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಇದು ಒಂದು ಮಾತ್ರ ಕನ್ಫ್ಯೂಸ್ ಆಗಿರುತ್ತೆ. ಏನೂ ಇಲ್ಲ, ನಾನು ಈ ಮೈನಸ್ನ ಹೀಗೆ ಇಟ್ಕೊಂಡಿದ್ದೀನಿ, ಇಷ್ಟನ್ನ ಮಾತ್ರ ತೊಗೊಂಡಿದ್ದೀನಿ. ಈ 1/iನ ನಾವು ಆಲ್ರೆಡಿ ಪ್ರೂವ್ ಮಾಡ್ಕೊಂಬಿಟ್ಟಿದ್ದೀವಿ -i ಅಂತ. ಸೊ ಆ -iನ ಹಾಕಿದ್ದೀನಿ. ಬಟ್ ಇಲ್ಲೊಂದು ಮೈನಸ್ ಇದಲ್ಲ, ಅದನ್ನು ತೆಗೆದಿಲ್ಲ ಹಾಕಿದ್ದೀನಿ. ಮೈನಸ್ ಇಂಟು ಮೈನಸ್ +i. ಕ್ಲಿಯರ್? ಇದೇನು ಡೌಟ್ಸ್ ಇಲ್ಲ ಅಲ್ಲ ಇದರಲ್ಲಿ? ಎಸ್. ನಮಗೆ ಇದರಲ್ಲಿ ಒಂದು ಜನರಲ್ ಫಾರ್ಮುಲಾ ಬರುತ್ತೆ. ಅಂದರೆ ನಾವು ಯಾವ ಥರ ಬರಿಬೋದು, ಇದು ಫುಲ್ ಅರ್ಥ ಆಗಿದೆ ಅನ್ಕೋತೀನಿ. ಇದು ಮತ್ತು ಆ್ಯಂಡ್ ನಾವು ಯಾವ ಥರ ಬರ್ಕೋತೀವಿ ಇದು. ನೆಕ್ಸ್ಟ್ ಇದು ಲಾಸ್ಟ್ ಜನರಲ್ ಈಕ್ವೇಷನ್ ನೋಡೋಣ. ಇದರೊಳಗಡೆ ನಾವು ಈ ಫಾರ್ಮುಲಾದಿಂದ ಇದರಿಂದ ಜನರಲಾಗಿ ಒಂದು ಈಕ್ವೇಷನ್ ಬರಿಬೋದು. ಅದು ಯಾವ ಥರ ಬರಿತೀವಂದರೆ ನೋಡಿ ಇಲ್ಲಿ ಐ ಪವರ್ 4 ಅಂದರೆ +1, ಐ ಪವರ್ -4 ಅಂದರು +1. ಸೊ ಜನರಲಿ for any integer k ನೀವೇನು ಅನ್ಕೋತೀರಾ? ಮ್ಯಾಮ್ ಹಂಗಾರೆ ನಾವು ಪ್ರತಿಯೊಂದಕ್ಕೂ ಫೈಂಡ್ ಔಟ್ ಮಾಡಬೇಕಾ? ನೆಸೆಸಿಟಿ ಇಲ್ಲ. ನೀವು ಜಸ್ಟ್ ಐ ಪವರ್ 1, 2, 3 ಫೈಂಡ್ ಔಟ್ ಮಾಡ್ಕೊಂಡಿದ್ರೆ ಸಾಕು. ಇನ್ನು ಮಿಕ್ಕಿರೋದೆಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ ಇದರಲ್ಲಿ ಯೂಸ್ ಮಾಡಿದ್ರೆ. ಫಾರ್ ಎನಿ ಇಂಟೀಜರ್ ಕೆ ಇದು ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ. ಐ ಪವರ್ 4k ಈಸ್ ಆಲ್ವೇಸ್ ಈಕ್ವಲ್ ಟು 1. ಐ ಪವರ್ 4k. ಕೆಗೆ 1 ಕೊಡಿ, ಐ ಪವರ್ 4 1. ಕೆಗೆ -1 ಕೊಡಿ, ಐ ಪವರ್ -4 1 ಓನ್ಲಿ. ಸೊ ಐ ಪವರ್ 4k ಅಂದರೆ 1. ಯಾವುದಾದ್ರೂ ತೊಗೋಬೋದು, ಎನಿ ಇಂಟೀಜರ್ 0 to infinity, 0 to +or- ಓಕೆ. ಯಾ, ಇಲ್ಲಾಂದರೆ +∞ to -∞ ಅಂತ ತೊಗೊಳ್ಳಿ, ದಟ್ ಈಸ್ ಬೆಟರ್. ಓಕೆ, ಕ್ಲಿಯರ್? ಇದು ಅರ್ಥ ಆಗಿದೆ ಅಲ್ಲ? ನೆಕ್ಸ್ಟ್ ಒನ್ ಏನಂದರೆ ಐ ಪವರ್ 4k +1 ಬಂತು ಅಂದ್ಕೊಳ್ಳಿ. 4k +1 ಅಂದರೆ ಐ ಪವರ್ 5 ಆಗಿರ್ಬೋದು, ಇಲ್ಲಾಂದರೆ ಐ ಪವರ್ 9 ಆಗಿರ್ಬೋದು. ಆ ಥರ ಆದರೆ ಐ ನೆಕ್ಸ್ಟ್ ಐ ಪವರ್ 4k +2 ಇಲ್ಲಿ ಯಾಕೆ ಬರಿತೀನಿ ಅಂದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. 1i ನೆಕ್ಸ್ಟ್ ಒನ್ -1 ಇಲ್ಲಿ -i ಬರಬೇಕು. ಅಂದರೆ ಐ ಪವರ್ 4k +1 4k +2 4k +3 ಐ ಪವರ್ 4k
3 is equal to minus I. ಇದು ಒಂದು ನೆನಪಲ್ಲಿರಲಿ, ಫಾರ್ಮುಲಾ ನಿಮಗೆ ತುಂಬ ಇಂಪಾರ್ಟೆಂಟ್ ಇದು. ಸೊ ಎಲ್ಲ ಫೈಂಡ್ ಔಟ್ ಮಾಡೋದಕ್ಕಿಂತ ಇದು ಒಂದು ಗೊತ್ತಿದ್ರೆ ಸಾಕು, ನಿಮಗೆ ಎಲ್ಲ ಮಾಡ್ಕೊಂಬಿಡ್ಬೋದು, ಆರಾಮಾಗಿ ಬರುತ್ತೆ. ಓಕೆನಾ? ನಮ್ಮದು ಬಾಕ್ಸೇ ರೆಡಿ ಆಯಿತು, ಚೆನ್ನಾಗಿದೆ ಇದು. I power 4k ಅಂದ್ರೇನು? 4k plus 1, 4k plus 2 and 4k plus 3. I power 1, 2, 3 ಅದು ಗೊತ್ತಿರಬೇಕು. I power 1 ಅಂದರೆ ರೂಟ್ ಮೈನಸ್ 1, I square is minus 1, I cube is ಅಯ್ಯ ಮೈನಸ್ ಅಯ್ಯ. ಎಸ್, ಫಾಸ್ಟ್ ಬೇಗ ನೋಡ್ಕೊಳ್ಳಿ. I ಸ್ಕ್ವೇರ್ ಅಂದರೆ ಮೈನಸ್ 1, ನಿಮ್ಗೆ ಇನ್ ಕೇಸ್ ಅಲ್ಲಿ ಬರಲಿಲ್ಲ ಅಂದರೆ I ಕ್ಯೂಬ್ ಅಂದರೆ ಸಡನ್ನಾಗಿ ನಮಗೆ ಗೊತ್ತು ಮಾಡೋ ಮೆಥಡ್ ಅಂದರೆ, ಸೊ ಅಲ್ಲಿ ನಮಗೆ ಮೈನಸ್ I ಬರುತ್ತೆ. ಕ್ಲಿಯರ್? ಬಿಕಾಸ್ I ಕ್ಯೂಬ್ ಅಂದರೆ I ಸ್ಕ್ವೇರ್ ಇಂಟು I ಅಂತ ಬರಿಬೋದಲ್ಲ. I ಕ್ಯೂಬ್ನ I ಸ್ಕ್ವೇರ್ ಇಂಟು I ಅಂತ ಬರಿಬೋದು. ಸೊ I ಸ್ಕ್ವೇರ್ ಅಂದರೆ ನಮಗೆ ಗೊತ್ತು ಮೈನಸ್ 1 ಅಂತ. ಸೊ ಮೈನಸ್ 1 ಇಂಟು I ಈಸ್ ಮೈನಸ್ I. ಕ್ಲಿಯರ್? ಎಸ್, ನಮಗೆ I ಕ್ಯೂಬ್ವರೆಗೂ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಹೋಗೋಣ. ಹಾಗಾದರೆ ಈ ಕಾಂಪ್ಲೆಕ್ಸ್ ನಂಬರ್ಸ್ನ ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ? ರಿಯಲ್ ನಂಬರ್ಸ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ರಿಯಲ್ ನಂಬರ್ಸ್ನ ಜನರಲ್ ಆಗಿ ಇದು ರಿಯಲ್ ನಂಬರ್ಸ್ ನಾವು ಹೇಗೆ ಮಾಡ್ಬೋದು? A, B, C, D, so on. ಅಂದರೆ ಎ ಅನ್ನೋ ನಂಬರ್ ಏನಾದರೂ ಆಗಿರ್ಬೋದು, ಅದು ರಿಯಲ್ ನಂಬರ್. ಕಾಂಪ್ಲೆಕ್ಸ್ ನಂಬರ್ಸ್ನ ನಾವು ಯಾವ ಥರ ಡಿನೋಟ್ ಮಾಡ್ತೀವಿ? ಕಾಂಪ್ಲೆಕ್ಸ್ ನಂಬರ್ಸ್ ಅಂದರೆ ನಮ್ಗೆ ಅಲ್ಲಿ ಏನು ಕಾಣಿಸ್ಬೇಕು? ಮೈನಸ್, ರೂಟಲ್ಲಿ ಮೈನಸ್ ಕಾಣಿಸ್ಬೇಕು. ಇಲ್ಲಾಂದರೆ ನಾವು ಅದನ್ನು ಜನರಲ್ ಆಗಿ ರೆಪ್ರೆಸೆಂಟ್ ಮಾಡೋಂಥದ್ದು I ಇರಬೇಕು ಅದರಲ್ಲಿ. A ಪ್ಲಸ್ I B. ಯಾವಾಗ ನಮಗೆ ಒಂದು ಈಕ್ವೇಷನ್ ಅನ್ನೋದು ಈ ಫಾರ್ಮೆಟಲ್ಲಿರುತ್ತೋ, A ಪ್ಲಸ್ IB ಅನ್ನೋ ಫಾರ್ಮೆಟಲ್ಲಿರುತ್ತೋ, ನಾವು ಅದನ್ನು ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತೀವಿ. ಇದರಲ್ಲಿ A ಆ್ಯಂಡ್ B, ಇದರಲ್ಲಿ A ಮತ್ತು B ಅನ್ನೋದು ರಿಯಲ್ ನಂಬರ್ಸೇ. A ಆ್ಯಂಡ್ B ಆರ್ ರಿಯಲ್ ನಂಬರ್ಸ್ ಅಷ್ಟೇ ಅಲ್ವಾ? ಯಾವುದಾದ್ರೂ ನಂಬರ್ ಆಗಿರ್ಬೋದು. ಸಪೋಸ್ ಎಕ್ಸಾಂಪಲ್ ನೋಡಿ, ಇಲ್ಲಿ 2 ಪ್ಲಸ್ 3i. ಇಲ್ಲಿ ನೀವು ನೋಡ್ಬೋದಲ್ಲ, 2 ಅನ್ನೋದು ರಿಯಲ್ ನಂಬರೇ ಆ್ಯಂಡ್ 3 ಅನ್ನೋದು ರಿಯಲ್ ನಂಬರೇ. ಬಟ್ ಇದು ಕಾಂಪ್ಲೆಕ್ಸ್ ನಂಬರ್. ಯಾಕೆ? ಅಲ್ಲಿ I ಇದೆ ಅಂತ. ನಾನು ಇನ್ನೂ ಒಂದು ಕ್ವೆಶನ್ ಕೇಳ್ತೀನಿ ನಿಮ್ಮನ್ನು. 0ನ ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಬರಿಬೋದಾ ನಾವು? ಎಸ್, ಬರಿಬೋದು. ಹೇಗೆ? ಇಲ್ಲಿ ತೋರಿಸಿರುತ್ತೆ. 0 ಪ್ಲಸ್ I ಇಂಟು 0 ಅಷ್ಟೇ ಅಲ್ವಾ? ನಾವು ಬರಿಬೋದು ಅದನ್ನು ಸಹ. 1ನ್ನ ಬರೆಯೋಕ್ಕಾಗತ್ತಾ? ಆಫ್ಕೋರ್ಸ್. ಈ ಥರ ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಯಾವ ಥರ ಬರಿಬೋದು? ಯಾವಾಗ ಒಂದು ನಂಬರ್ ಅನ್ನೋದು A ಪ್ಲಸ್ IB ಫಾರ್ಮಲ್ಲಿರುತ್ತೋ ಅದನ್ನು ನಾವು ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತೀವಿ. ಇದರಲ್ಲಿ A ಮತ್ತು B ಅನ್ನೋದು ಏನು? ರಿಯಲ್ ನಂಬರ್ಸ್. ಹಾಗೆ ಇದರಲ್ಲಿ ಇದು ನಿಮಗೆ ತುಂಬ ಇಂಪಾರ್ಟೆಂಟ್, ಕೇಳ್ತಾರೆ ಇಲ್ಲಿ. ಇವೆರಡರಲ್ಲೂ ನೋಡಿ, ನಾನು ಆಗಲೇ ಹೇಳಿದೆ, ರೂಟ್ ಮೈನಸ್ 1 ಅನ್ನೋದು ಎಲ್ಲ ಕಡೆ ಕಾಮನ್ ಆಗಿದೆ. ಅದಕ್ಕೆ ನಾವು ಅದನ್ನು ಅಸ್ಯೂಮ್ ಮಾಡ್ಕೊಂಡು ಅದಕ್ಕೆ ಒಂದು ಹೆಸರು ಕೊಟ್ಟಿದೆ, ದಟ್ ಈಸ್ I ಅಂತ ಹೇಳಿದೆ. ಅಂದರೆ ಅದು ನಮ್ಮ ಇಮ್ಯಾಜಿನರಿ ನಂಬರ್. ಸೊ ಇದರಲ್ಲಿ ನೋಡಿ, ನಿಮಗೆ A ಮತ್ತು B ಇದೆ ಅಲ್ಲ, ಇದರಲ್ಲಿ ಫಸ್ಟ್ ಥಿಂಗ್ ಅಬ್ಸರ್ವ್ ಮಾಡ್ಬೋದು ನೀವು, ಎ ಅನ್ನೋ ಹತ್ರ I ಏನಾದರೂ ಇದಾ? ಇಲ್ಲ. ಸೊ ಅದು ರಿಯಲ್ ನಂಬರ್, ಅಂದರೆ ರಿಯಲ್ ಪಾರ್ಟ್. ಇಲ್ಲಿ ಯಾವುದಾದ್ರೂ ಇಮ್ಯಾಜಿನರಿ ಆಗಿದೆ ನಿಮಗೆ ನಂಬರ್ ಅನ್ನೋದು? ಇಲ್ಲ. ಸೊ ದಿಸ್ ಇಸ್ ರಿಯಲ್ ಪಾರ್ಟ್. ಹಿಯರ್ ರಿಯಲ್ ಪಾರ್ಟ್ ಈಸ್ A. ಇದನ್ನು ನಾವು ಯಾವ ಥರ ಬರಿತೀವಿ ಅಂದರೆ, ಇನ್ನೂ ಒಂದು ರೆಪ್ರೆಸೆಂಟ್ ಮಾಡೋಣ ನಾವು, ಬೆಟರ್ ಅದು. Z ಈಸ್ ಈಕ್ವಲ್ ಟು A ಪ್ಲಸ್ B. ದಟ್ ಈಸ್ ಬೆಟರ್. ಎಸ್, ಇದರಲ್ಲಿ ರಿಯಲ್ ಪಾರ್ಟ್ ಅಂದರೆ ಏನು? A. ಅದನ್ನು ನಾವು ರಿಯಲ್ ಪಾರ್ಟ್ ಆಫ್ Z ಅಂತ ಬರಿತೀವಿ. ಅಂದರೆ ನಿಮಗೆ ಕ್ವೆಶನಲ್ಲಿ ಕೇಳ್ತಾರೆ 1 ಮಾರ್ಕಲ್ಲಿ, ಇದರಲ್ಲಿ ರಿಯಲ್ ಪಾರ್ಟ್ ಏನು, ಇಮ್ಯಾಜಿನರಿ ಪಾರ್ಟ್ ಯಾವುದು ಅಂತ ಕೇಳ್ತಾರೆ. ಸೊ ನಾನು ನೆಕ್ಸ್ಟ್ ಏನಂದರೆ, ರಿಯಲ್ ಪಾರ್ಟ್ ಓಕೆ, ಇಮ್ಯಾಜಿನರಿ ಪಾರ್ಟ್ ಅಂದರೆ ಇದರಲ್ಲಿ ಇಮ್ಯಾಜಿನರಿ ಪಾರ್ಟ್ ಯಾವುದಿದೆ? ಇದಾ ಹೋಲ್ ಥಿಂಗ?
ಅಲ್ಲ, ಇಮ್ಯಾಜಿನರಿ ಪಾರ್ಟ್ ಅಂದರೆ ಇದರ ಪಕ್ಕದಲ್ಲಿ ಇರೋ ನಂಬರ್, ದಟ್ ಈಸ್ ಬಿ. ಹಿಯರ್ imaginary part is B. ಅದನ್ನ ನಾವೇನಂತ ಬರಿತೀವಿ? imaginary of Z. Real part of Z and imaginary part of Z. Clear? ಇದೆಲ್ಲರಿಗೂ ಅರ್ಥ ಆಗಿದೆಯಲ್ಲ? ಏನು ಡೌಟ್ಸ್ ಇಲ್ಲ ಅಲ್ಲ ಇದ್ರೊಳಗಡೆ? ಐ ಥಿಂಕ್ ಸೊ. ಎಸ್. ನಿಮಗೆ ಹಾಗಂದ್ರೆ ಕ್ವಶನ್ಸಲ್ಲಿ ಇಷ್ಟು ಈಸಿಯಾಗಿ ಕೊಡಲ್ಲ. ಅಂದರೆ ಡೈರೆಕ್ಟಾಗಿ ಒಂದು ಎಕ್ಸಾಂಪಲ್ ಕೊಡೋಣ ನಾವು. ಫಸ್ಟ್ ಎಕ್ಸಾಂಪಲ್ ನೋಡಿ, 2 + 3i. ಇದರಲ್ಲಿ ರಿಯಲ್ ಪಾರ್ಟ್ ಆದರೂ ಯಾವುದು, ಇಮ್ಯಾಜಿನರಿ ಪಾರ್ಟ್ ಯಾವುದು? ರಿಯಲ್ ಪಾರ್ಟ್ ಆಫ್ Z ಏನಿದೆ ಇದರಲ್ಲಿ? 2 ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಆಫ್ Z ಏನಿದೆ? imaginary part of Z is 3. ಇಷ್ಟು ಈಸಿ ಇರಲ್ಲ. ಒಂದೊಂದ್ಸತಿ ಸಾಲ್ವ್ ಮಾಡೋದಕ್ಕೆ ಕೊಡ್ತಾರೆ ನಿಮಗೆ. ಅಂದರೆ ಒಂದು 2-3 ಈಕ್ವೇಷನ್ಸ್ ಕೊಟ್ಬಿಟ್ಟು ಅದನ್ನು ಕ್ಲಬ್ ಮಾಡಿಬಿಟ್ಟು ರಿಯಲ್ ಪಾರ್ಟ್ ಯಾವ್ದು ಬರುತ್ತೆ, ಇಮ್ಯಾಜಿನರಿ ಪಾರ್ಟ್ ಇದರಲ್ಲಿ ಯಾವ್ದು ಬರುತ್ತೆ, ನೀವು ಫೈಂಡ್ ಔಟ್ ಮಾಡಿ ರ್ಯಾಷನಲೈಸ್ ಮಾಡಬೇಕಾ, ಹೇಗೆ ಮಾಡಬೇಕು, ಆ ಥರ ಸ್ವಲ್ಪ ಟ್ರಿಕ್ಕಿ ಆಗಿರ್ಬೋದು, ಇಲ್ಲ ಒಂದ್ಸತಿ ಡೈರೆಕ್ಟಾಗಾದರೂ ಆಗಿರ್ಬೋದು. ಆ ಥರ ಕ್ವಶನ್ಸ್ ಕೊಟ್ಟಾಗ ನಾನು ಹೇಳಿದ್ದೀನಲ್ಲ, i⁻⁻1 i⁻⁻2 ಅದೆಲ್ಲ ಇಂಪಾರ್ಟೆಂಟ್ ಇರುತ್ತೆ ಪ್ರಾಬ್ಲಮ್ಸಲ್ಲಿ ನೀವು ಸಾಲ್ವ್ ಮಾಡೋದಕ್ಕೆ. ಸೊ ಅದನ್ನು ಪ್ರತಿಯೊಂದನ್ನು ತಿಳ್ಕೊಂಡಿರಿ. ಬಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ಬಂದು ಇದು 2 + 3i ಅಂದರೆ ಇದರಲ್ಲಿ ರಿಯಲ್ ಪಾರ್ಟ್ ಯಾವುದು ಮತ್ತು ಇಮ್ಯಾಜಿನರಿ ಪಾರ್ಟ್ ಯಾವುದು ಅಂತ. ಕ್ಲಿಯರ್? ಅರ್ಥ ಆಗಿದೆ ಅಲ್ಲ? ಎಸ್. ನೆಕ್ಸ್ಟ್ ನೋಡಿ, ಇನ್ ಕೇಸ್ ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ ಇಲ್ಲಿ ಅಷ್ಟೇ. ನಾನೇನು ಮಾಡ್ತೀನಿ, 2 ಕಾಂಪ್ಲೆಕ್ಸ್ ನಂಬರ್ಸ್ನ ತಗೋತೀನಿ. 2. ಕನ್ಸಿಡರ್ Z1 = A1 ಬೇಡ ಬಿಡಿ, A + IB and Z2 = C + ID. 2 ಕಾಂಪ್ಲೆಕ್ಸ್ ನಂಬರ್ಸ್ನ ಕೊಟ್ಟಿರ್ತಾರೆ. ಅಲ್ಲೇನಂದ್ರೆ ಮೀನಿಂಗ್, ಇಫ್ Z1 ಆ್ಯಂಡ್ Z2 ಆರ್ ಈಕ್ವಲ್ ಅಂತ ಹೇಳ್ತೀವಿ ನಾವು. ಕ್ವಶನಲ್ಲಿ ಕೊಟ್ಟಿರ್ತಾರೆ ನಿಮಗೆ 2 ಕಾಂಪ್ಲೆಕ್ಸ್ ನಂಬರ್ ಅನ್ನೋದು ಈಕ್ವಲ್ ಆಗಿದೆ. ಇಫ್ Z1 = Z2. ಇದರ ಮೀನಿಂಗ್ ಏನು ಅಂತ ಅಷ್ಟೇ. Z1 ಅಂದರೆ ಏನು ನೋಡಿ, A + IB, Z2 ಅಂದರೆ C + ID. 2 ಕಾಂಪ್ಲೆಕ್ಸ್ ನಂಬರ್ ಅನ್ನೋದು ಯಾವಾಗ ಈಕ್ವಲ್ ಆಗಿರುತ್ತೆ ಅಂದರೆ ಅದರದ್ದು ರಿಯಲ್ ಪಾರ್ಟ್ ಈಕ್ವಲ್ ಆಗಿರಬೇಕು, ಹಾಗೆ ಅದರ ಇಮ್ಯಾಜಿನರಿ ಪಾರ್ಟ್ ಈಕ್ವಲ್ ಆಗಿರಬೇಕು. ಯಾವಾಗ ರಿಯಲ್ ಪಾರ್ಟ್ ಅನ್ನೋದು ಈಕ್ವಲ್ ಆಗಿರುತ್ತೋ, ಅದಾದಮೇಲೆ ಇಮ್ಯಾಜಿನರಿ ಪಾರ್ಟ್ ಅನ್ನೋದು ಈಕ್ವಲ್ ಆಗಿರುತ್ತೋ, ನಾವು ಅವಾಗ ಹೇಳ್ಬೋದು ಈ ಕಾಂಪ್ಲೆಕ್ಸ್ ನಂಬರ್ಸ್ ಅನ್ನೋದು 2 ಈಕ್ವಲ್ ಅಂತ. ದಟ್ ಈಸ್ A = C. ರಿಯಲ್ ಪಾರ್ಟ್ must be equal and ಅದರ ರಿಯಲ್ ಪಾರ್ಟ್ ಈಕ್ವಲ್ ಆಗಿರಬೇಕು, ಅದಾದಮೇಲೆ ಇಮ್ಯಾಜಿನರಿ ಪಾರ್ಟು ಈಕ್ವಲ್ ಆಗಿರಬೇಕು. ಇಮ್ಯಾಜಿನರಿ ಪಾರ್ಟ್ ಅಂದರೆ ಏನು ಬರ್ತಿಲ್ಲಿ, ಐನ ಬರೆಯೋ ನೆಸೆಸಿಟಿ ಇಲ್ಲ. B must be equal to D. imaginary part must be equal. ಇಲ್ಲಿ ನಾನು ಏನು ಬರಿತಿದ್ದೀನಿ ಅಂದರೆ ಮಸ್ಟ್ ಅಂಡ್ ಶುಡ್ ಅಂಡ್ ಅಂದರೆ ಇನ್ ಕೇಸ್ ನಿಮಗೆ ರಿಯಲ್ ಪಾರ್ಟ್ ಮಾತ್ರ ಈಕ್ವಲ್ ಕೊಟ್ಟಿರ್ತಾರೆ, ಇಮ್ಯಾಜಿನರಿ ಪಾರ್ಟ್ ಅನ್ನೋದು ಈಕ್ವಲ್ ಇರಲ್ಲ, ಆವಾಗ ನೀವು ಈ ಕಾಂಪ್ಲೆಕ್ಸ್ ನಂಬರ್ಸ್ ಅನ್ನೋದು ಈಕ್ವಲ್ ಅಂತ ಹೇಳಬಾರ್ದು, ರಾಂಗ್ ಅದು. ಇನ್ ಕೇಸ್ ಇಮ್ಯಾಜಿನರಿ ಪಾರ್ಟ್ ಅನ್ನೋದು ಈಕ್ವಲ್ ಕೊಟ್ಟಿರ್ತಾರೆ, ರಿಯಲ್ ಪಾರ್ಟ್ ಅನ್ನೋದು ನಾಟ್ ಈಕ್ವಲ್ ಇರುತ್ತೆ, ಆವಾಗ ಇದು ಈಕ್ವಲ್ ಆಗುತ್ತಾ? ನೋ. ಮಸ್ಟ್ ಅಂಡ್ ಶುಡ್ ರಿಯಲ್ ಪಾರ್ಟು ಈಕ್ವಲ್ ಆಗಿರಬೇಕು ಆ್ಯಂಡ್ ಇಮ್ಯಾಜಿನರಿ ಪಾರ್ಟು ಸಹ ಈಕ್ವಲ್ ಆಗಿರಬೇಕು. 2 ಈಕ್ವಲ್ ಆಗಿದ್ರೆ ಮಾತ್ರನೇ ನಾವು ಆ ಕಾಂಪ್ಲೆಕ್ಸ್ ನಂಬರು ಸಹ ಈಕ್ವಲ್ ಇದೆ ಅಂತ ಹೇಳ್ಬೋದು, ಇಲ್ಲ ಅಂದರೆ ನೋ ಅಂತ. ಕ್ಲಿಯರ್? ಇದು ಅರ್ಥ ಆಗಿದೆ ಅಲ್ಲ? ಇಫ್ 2 ಕಾಂಪ್ಲೆಕ್ಸ್ ನಂಬರ್ಸ್ ಆರ್ ಈಕ್ವಲ್, ದೆನ್ ದ ರಿಯಲ್ part must be equal and imaginary part must be equal. Yes, clear. ಇದರ ಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ನಾವು, ನಿಮಗೆ ಅರ್ಥ ಆಗುತ್ತೆ. ಎಸ್ ನೋಡಿ, ಈಕ್ವಲ್ ಮೇಲೆ ಇಫ್
4x plus I into 3x minus y is equal to 3 plus I into minus 6, where x and y are real numbers. Then find the values of x. ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಇದು ಒಂದು ಕಾಂಪ್ಲೆಕ್ಸ್ ನಂಬರಾ ನೋಡಿ ಯಾವ ಥರ ಇದೆ, ಇದು ಎ ಪ್ಲಸ್ ಐ ಬಿ ಥರ ಇದೆ. ಇಲ್ಲಿ ಇದು ಸಹ ಒಂದು ಕಾಂಪ್ಲೆಕ್ಸ್ ನಂಬರೇ, ಸಿ ಪ್ಲಸ್ ಐ ಡಿ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್ ನಂಬರ್ ಅನ್ನೋದು ಈಕ್ವಲ್ ಆಗಿದೆ ಅಂದರೆ ಅದರ ರಿಯಲ್ ಪಾರ್ಟ್ ಅನ್ನೋದು ಈಕ್ವಲ್ ಆಗಿರಬೇಕು ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಅನ್ನೋದು ಸಹ ಈಕ್ವಲ್ ಆಗಿರಬೇಕು. ಇಲ್ಲಿ ರಿಯಲ್ ಪಾರ್ಟ್ ನೋಡಿ, ಎ ಇಸ್ ಈಕ್ವಲ್ ಟು ಸಿನ, ಎ ಜಾಗದಲ್ಲಿ ಏನಿದೆ 4x, ದಟ್ ಈಸ್ ಈಕ್ವಲ್ ಟು ಸಿ ಜಾಗದಲ್ಲಿ 3. ಇದರಲ್ಲಿ ಸಿಂಪ್ಲಿಫೈ ಮಾಡ್ಕೊಬೋದಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 3/4. ಇದು ನನಗೆ ರಿಯಲ್ ಪಾರ್ಟ್ ಆಯಿತು, ರಿಯಲ್ ಪಾರ್ಟ್. ನೆಕ್ಸ್ಟ್ ಏನು ಈಕ್ವೇಟ್ ಮಾಡ್ಬೇಕು ನಾನು, ಇಮ್ಯಾಜಿನರಿ ಪಾರ್ಟ್ನ ಈಕ್ವೇಟ್ ಮಾಡ್ಕೋಬೇಕು. ಇಮ್ಯಾಜಿನರಿ ಪಾರ್ಟ್ ಯಾವ್ದು ಇಮ್ಯಾಜಿನರಿ ಪಾರ್ಟ್, ಬಿ ಇಸ್ ಈಕ್ವಲ್ ಟು ಡಿನಾ, ಬಿ ಇಸ್ ಈಕ್ವಲ್ ಟು ಡಿ. ಬಿ ಜಾಗದಲ್ಲಿ ಏನಿದೆ 3x minus y which is equal to -6. ಸೊ ನನಗೆ ಎಕ್ಸ್ ವ್ಯಾಲ್ಯೂ ಗೊತ್ತು 3/4 ಅಂತ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಬರುತ್ತೆ 3 into 3/4 minus y equal to -6. 3 3s 9/4. -5ನ ರೈಟ್ ಸೈಡ್ ತೊಗೊಳ್ಳಿ, ಈ -6ನ ರೈಟ್ ಸೈಡ್ ಲೆಫ್ಟ್ ಸೈಡ್ ತೊಗೊಳ್ಳಿ. -6ನ ಲೆಫ್ಟ್ ಸೈಡ್ ತೊಗೊಂಡ್ರೆ +6 ಈಕ್ವಲ್ ಟು ಇದು ಈ ಕಡೆ ಹೋದರೆ +y. ಎಲ್ ಸಿ ಅಮ್ಮ ಏನೂ ಇಲ್ಲ ಅಂದರೆ 1 ಇದೆ ಅಂತ. ಸೊ 4 9 24 ವಿಚ್ ಇಸ್ ಈಕ್ವಲ್ ಟು y. 24 + 9 ಎಸ್ 33/4 equal to y. Therefore x comma y is equal to 3/4 and 33/4 respectively. Clear? ಅರ್ಥ ಆಗಿದೆ ಅಲ್ಲ ಇದು ಎಲ್ಲರಿಗೂ ಈ ಪ್ರಾಬ್ಲಮ್ ಸಹ. ಈಕ್ವಲ್ ಅಂದರೆ ಏನು, ಕಾಂಪ್ಲೆಕ್ಸ್ ನಂಬರ್ಸ್, 2 ಕಾಂಪ್ಲೆಕ್ಸ್ ನಂಬರ್ ಅನ್ನೋದು ಈಕ್ವಲ್ ಯಾವಾಗ ಆಗುತ್ತೆ, 2 ಅಂತಲ್ಲ ಯಾವುದಾದ್ರೂ ಆಗಿರ್ಬೋದು, ನೀವು ಎಷ್ಟಾದರೂ ಕಾಂಪ್ಲೆಕ್ಸ್ ನಂಬರ್ಸ್ನ ಈಕ್ವಲ್ ಅಂತ ತಗೊಳ್ಳಿ, ಅದರ ರಿಯಲ್ ಪಾರ್ಟ್ ಮಸ್ಟ್ ಬಿ ಈಕ್ವಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಮಸ್ಟ್ ಬಿ ಈಕ್ವಲ್. ಎಷ್ಟು ಕಾಂಪ್ಲೆಕ್ಸ್ ನಂಬರ್ ಈಕ್ವಲ್ ಆಗಿದ್ರು ನಾವು ಈಕ್ವೇಟ್ ಮಾಡೋಕ್ಕಾಗೋದು ಜಸ್ಟ್ 2ನೇ. ಆ 2ನ ಈಕ್ವೇಟ್ ಮಾಡಿಕೊಂಡು ನಾವು ಸಿಂಪ್ಲಿಫೈ ಮಾಡ್ಕೊಂಡು ಬರ್ತೀವಿ. ಕ್ಲಿಯರ್? ಎಸ್, ಪ್ರಾಬ್ಲಮ್ ಗೊತ್ತಾಗಿದೆ ಅಲ್ಲ. ನೆಕ್ಸ್ಟ್ ನೋಡೋಣ. ಒಂದ್ಸತಿ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ಬೇಕಂದರೆ, ಇಲ್ಲಾಂದರೆ ನೋ ನೀಟ್ ನೋಟ್ಸ್ ಸಿಗುತ್ತೆ ನಿಮ್ಗೆ ಹೇಗಿದ್ರು. ಇದ್ರ ಮೇಲೆ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ನಾವು. ಎಕ್ಸ್ಪ್ಯಾಂಡ್ ಮಾಡೋದು. ಎಕ್ಸ್ಪ್ರೆಸ್ ದ ಫಾಲೋವಿಂಗ್ ಇನ್ ದ ಫಾರ್ಮ್ ಆಫ್ a plus ib, ib ಆರ್ bi, ವಾಟ್ ಎವರ್ ಇಟ್ ಮೇ ಬಿ. ಇದಲ್ಲ ರಾಂಗ್ ಇದೆ. -5i ಇದು, -5i ಇಂಟು 1/8i. ಫಸ್ಟ್ ಕ್ವೆಶನ್ ಹಾಕಿ, -5i ಇಂಟು 1/8i. ಇದು ಜಸ್ಟ್ ಏನಿದೆ, ಮಲ್ಟಿಪ್ಲಿಕೇಶನ್ ಇದೆ. ಮಲ್ಟಿಪ್ಲಿಕೇಶನ್ ನಾವು ಹೇಗೆ ನಾವು ರಿಯಲ್ ನಂಬರ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವೋ ಅದೇ ಥರ ಇಲ್ಲೂ ಅಷ್ಟೇ ಮಲ್ಟಿಪ್ಲೈ ಮಾಡೋದು ಡೈರೆಕ್ಟಾಗಿ. ನೋಡಿ ಇಲ್ಲಿ -5 ಇಂಟು 1 5 ಡಿವೈಡೆಡ್ ಬೈ 8 ಇಂಟು i ಇಂಟು i ಏನಾಗುತ್ತೆ, i ಸ್ಕ್ವೇರ್, -5/8. i ಸ್ಕ್ವೇರ್ ಅಂದರೆ ನಮಗೆ ಗೊತ್ತಿರಬೇಕು, i ಅಂದರೆ √-1, i ಸ್ಕ್ವೇರ್ ಅಂದರೆ -1. ಸೊ -1 ನೋಡಿ ಇಲ್ಲಿ, ಮೈನಸ್ ಇಂಟು ಮೈನಸ್ ಪ್ಲಸ್ 5/8. ಬಟ್ ಅವ್ರು ಹೇಳ್ತಾ ಇದ್ದಾರೆ ಎಕ್ಸ್ಪ್ರೆಸ್ ದ ಫಾಲೋವಿಂಗ್ ಇನ್ ದ ಫಾರ್ಮ್ ಆಫ್ a plus ib. ನಾನು ಆಗಲೇ ನಿಮಗೆ ಹೇಳಿದೆ, ಸ್ಟಾರ್ಟಿಂಗಲ್ಲೇ ನಾನು ನಿಮಗೆ ಹೇಳ್ತು, ಎಸ್ ನೋಡಿ ಇಲ್ಲಿ 1 ಅಂದರೆ ರಿಯಲ್ ನಂಬರ್ ನನಗೆ ಗೊತ್ತು, ಬಟ್ ಆ 1 ಸಹ ನಾನು ಕಾಂಪ್ಲೆಕ್ಸ್ ನಂಬರಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಯಾವ ಥರ, 1 + i ಇಂಟು 0 ಅಂತ. ಇದೇ ಥರ ಇವಾಗ ಮಾಡ್ತಾ ಇದ್ದೀವಲ್ಲ, ಇಲ್ಲೂ ಅಷ್ಟೇ 5/8 ಅನ್ನೋದು ರಿಯಲ್ ನಂಬರ್, ಅದನ್ನು ಇನ್ ಟರ್ಮ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಬರಿಬೇಕಂದ್ರೆ
ಪ್ಲಸ್ 0 i ಅಷ್ಟೇ ಅಲ್ವಾ 5/8 ಪ್ಲಸ್ 0 ಇಂಟು i. ನೆಕ್ಸ್ಟ್ ಒನ್ ಮೈನಸ್ i ಇಂಟು 2i ಇಂಟು minus I into 2i into minus 1/8i whole cube. ಇದನ್ನ ಎಕ್ಸ್ಪ್ರೆಸ್ ಮಾಡಬೇಕು ಯಾವ ಥರ? ಫಸ್ಟ್ ಥಿಂಗ್ ಮೈನಸ್ ಔಟ್ಸೈಡೇ ಇರಲಿ, ಏನು ಪ್ರಾಬ್ಲಮ್ ಇಲ್ಲ, ನಮಗೆ ಲಾಸ್ಟಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಯಾಕಂದರೆ ಫಸ್ಟಿಂದನೇ ಮಾಡಿದ್ರೆ ಲಾಸ್ಟಲ್ಲಿ ಮತ್ತು ಕನ್ಫ್ಯೂಸ್ ಆಗುತ್ತೆ. ಸೊ ಮೈನಸ್ 2 ಇಂಟು ಐ ಅಂದರೆ ಐ ಸ್ಕ್ವೇರ್. ಓಕೆ, ಕ್ಯೂಬ್ ಇದೆ ಮೈನಸ್, ಇಲ್ಲಾಂದರೆ ಮೈನಸ್ನ ಔಟ್ಸೈಡ್ ತೊಗೊಂಬೇಡ, ಇಲ್ಲೇ ಇರಲಿ ಕ್ಯೂಬ್ 8 ಇಂಟು 8 ಐ ಕ್ಯೂಬ್ ಐ ಪವರ್ 3 ಅನ್ನೋದು ಐ ಪವರ್ 3 ಆಗುತ್ತೆ. ಇಷ್ಟಾಯಿತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಐ ಕ್ಯೂಬ್ ಇಂಟು ಐ ಸ್ಕ್ವೇರ್ I power 5. 8 8s are 64, 64 8s are 512. 64 8s are 512. So 2 divided by 512 into I power 5. ನೋಡಿ ಇಲ್ಲಿ ಇದನ್ನು ಕ್ಯಾನ್ಸಲ್ ಮಾಡೋಣ. 2s are 5s are 6s are. ಸೊ ಐ ಪವರ್ 5 ಅಂದರೆ ನಮ್ಗೆ ಈಸಿಯಾಗಿ ಗೊತ್ತು. ಐ ಪವರ್ 4 ಇಂಟು ಐ ಪವರ್ 4 ಅಂದರೆ 1. ಸೊ ಐ ಇಸ್ ದ ಆನ್ಸರ್. ಐ ಪವರ್ 5 ಅಂದರೆ ವಿ ನೋ ದ್ಯಾಟ್ ಐ ಪವರ್ 5 ಇಸ್ ಈಕ್ವಲ್ ಟು ಐ. ಸೊ ಐ ಡಿವೈಡೆಡ್ ಬೈ 256. ಇದನ್ನೇನಂತ ಬರೀತೀರಾ? ಇನ್ ದ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂದರೆ ಸಿ 0 ಪ್ಲಸ್ ಐ ಇಂಟು 1/256. ಇಲ್ಲಿ ಎ ಅನ್ನೋದು 0, ಬಿ ಅನ್ನೋದು 1 ಡಿವೈಡೆಡ್ ಬೈ 256. ದಟ್ ಮೀನ್ಸ್ ರಿಯಲ್ ಪಾರ್ಟ್ ಅನ್ನೋದು 0, ಇಮ್ಯಾಜಿನರಿ ಪಾರ್ಟ್ ಅನ್ನೋದು 1 ಡಿವೈಡೆಡ್ ಬೈ 256. ಕ್ಲಿಯರ್? ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಇದರಲ್ಲಿ. ಹಾಗೆ ಎಕ್ಸ್ಪ್ರೆಸ್ 5 minus 3i whole cube in the form of a plus ib. ಇದು ಜಸ್ಟ್ ಎಕ್ಸ್ಪ್ಯಾನ್ಷನ್. ನಮಗೆ a minus b whole cube ಫಾರ್ಮುಲಾ ಗೊತ್ತಿದ್ರೆ ಸಾಕು, ಇದು ಈಸಿಯಾಗಿ ಬರುತ್ತೆ. ಇದು ಜಸ್ಟ್ ಎಕ್ಸ್ಪ್ಯಾನ್ಷನ್ ಅಷ್ಟೇ ಇರೋದು, ಇಲ್ಲಿ ಇನ್ನೇನು ಇಲ್ಲ. ಫಸ್ಟ್ a minus b whole cube ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. a minus b whole cube is equal to a cube minus 3a square b plus 3ab square minus b cube. और a क्यूब माइनस b क्यूब ಅಂತ ಆದರೂ ಬರೀಬೋದು. ಇದು ನಾರ್ಮಲ್ ಫಾರ್ಮುಲಾ. ಸೊ a ಕ್ಯೂಬ್ ಮೈನಸ್ 3a ಸ್ಕ್ವೇರ್ b ಪ್ಲಸ್ 3ab ಸ್ಕ್ವೇರ್ ಮೈನಸ್ b ಕ್ಯೂಬ್. ಅದನ್ನು ಇದಕ್ಕೆ ಅಪ್ಲೈ ಮಾಡಿ 5 ಮೈನಸ್ 3i ಹೋಲ್ ಕ್ಯೂಬ್ ವಿಚ್ ಇಸ್ ಈಕ್ವಲ್ ಟು a ಕ್ಯೂಬ್ ಅಂದರೆ 5 ಕ್ಯೂಬ್ ಮೈನಸ್ 3a ಸ್ಕ್ವೇರ್ b 3a ಸ್ಕ್ವೇರ್ b ಅಂದರೆ 3 ಇಂಟು i ಪ್ಲಸ್ 3ab ಸ್ಕ್ವೇರ್ 3a ಅಂದರೆ 5 b ಸ್ಕ್ವೇರ್ ಇಸ್ 3 ಇಂಟು i ಸ್ಕ್ವೇರ್. ಕ್ಲಿಯರ್? ಎಸ್. ಮೈನಸ್ b ಕ್ಯೂಬ್ ಅಂದರೆ ಏನು ಬರುತ್ತೆ? 3 ಇಂಟು i ಹೋಲ್ ಕ್ಯೂಬ್. ಕ್ಲಿಯರ್? ನೆಕ್ಸ್ಟ್ ನೋಡಿ 5 ಕ್ಯೂಬ್ 125 ಮೈನಸ್ 5 ಸ್ಕ್ವೇರ್ ಅಂದರೆ ನನಗೆ 25 3 3s 9 25 9s 225 ಹಾಂ 225 i ಪ್ಲಸ್ 3 ಇಂಟು 5 ಇಲ್ಲಿ ನೋಡಿ 5 3s 15 ಆ್ಯಂಡ್ ಇಲ್ಲೇನು ಬರುತ್ತೆ 3 3s 9. ಬಟ್ ಐ ಸ್ಕ್ವೇರ್ ಅನ್ನೋದು ಹಾಗೇ ಇದೆ.
ನಾನೇನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿಲ್ಲ ಅದು, ಯಾಕಂದರೆ ಮತ್ತು ಕನ್ಫ್ಯೂಸ್ ಆಗುತ್ತೆ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ, ಅದಕ್ಕೆ ನಾನು ಅದನ್ನು ಹಾಗೆ ಇಟ್ಟಿದ್ದೀನಿ. ಇಲ್ಲೇನು ಬರುತ್ತೆ ನೋಡಿ, 15 9 ಅಲ್ಲ, ಸೊ 135 ಮೈನಸ್ 3i ಕ್ಯೂಬ್, ಸಾರಿ 3i ಹೋಲ್ ಕ್ಯೂಬ್. 3 ಕ್ಯೂಬ್ ಅಂದರೆ 27, i ಕ್ಯೂಬ್ ಅಂದರೆ i ಕ್ಯೂಬ್ ಅಂತಲೇ ಬರ್ಕೊಳ್ಳಿ ಸದ್ಯಕ್ಕೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಸಿಂಪ್ಲಿಫೈ ಮಾಡೋಣ. 125 ಪ್ಲಸ್ 135, ಸಾರಿ 135 ಅಲ್ಲ, i ಸ್ಕ್ವೇರ್ ಅಂದರೆ ಏನು, -1. 125 ಮೈನಸ್ 225, ಐನ ಫರ್ದರ್ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಅದನ್ನು ಹಾಗೆ ಇಟ್ಟಿರೋಣ. ಇದೇನಾಗುತ್ತೆ -135 i ಕ್ಯೂಬ್. ಸಿ ನಾನು ಹೇಳಿದ್ದೆ ಆಗಲೇ, i ಸ್ಕ್ವೇರ್ ಅಂದರೆ -1 ಇಂಟು i ಅಂದರೆ -i. i ಕ್ಯೂಬ್ ಅಂದರೆ ಏನು, -i. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ 27i. ನೆಕ್ಸ್ಟ್ ಸ್ಟೆಪ್ಪಲ್ಲಿ 125 ಮೈನಸ್ 135, -10 -10 ನೋಡಿ ಇಲ್ಲಿ, -225 27 ಅಂದರೆ 198. ಎಸ್ 198, 198 ಮೈನಸ್ 198 i. ಇದರಲ್ಲಿ ರಿಯಲ್ ಪಾರ್ಟ್ -10, ಇಮ್ಯಾಜಿನರಿ ಪಾರ್ಟ್ -198. ಕ್ಲಿಯರ್? ಈ ಪ್ರಾಬ್ಲಮ್ ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ಎಸ್. ಇದು ಬೇಡ, ಇದು ನಾನೊಂದು ಪ್ರಾಪರ್ಟಿ ಎಕ್ಸ್ಪ್ಲೈನ್ ಮಾಡಬೇಕು, ಅದಾದಮೇಲೆ ಇದನ್ನು ಮಾಡೋಣ ನಾವು. ನೆಕ್ಸ್ಟ್ ಪ್ರೀವಿಯಸ್ ಇದಕ್ಕೆ ಹೋಗೋಣ ನಾವು. ಇಲ್ಲಿವರೆಗೂ ಅರ್ಥ ಆಗಿದೆಯಲ್ಲ, ಎಕ್ಸಾಂಪಲ್ಸ್ ಎಲ್ಲ ಏನು ಡೌಟ್ ಇಲ್ಲ ಅನ್ಕೋತೀನಿ ನಾನು. ನೆಕ್ಸ್ಟ್ ಥಿಂಗ್, ಆಲ್ಜಿಬ್ರಾ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಅಂದರೆ ನಾವು ನಾರ್ಮಲ್ ಕಾಂಪ್ಲೆಕ್ಸ್ ನಂಬರ್ನ ನೋಡಿದ್ದೀವಿ, ಅದರೊಳಗಡೆ ಸಹ ಅಡಿಷನ್ ಇರುತ್ತೆ, ಸಬ್ಟ್ರಾಕ್ಷನ್ ಇರುತ್ತೆ, ಮಲ್ಟಿಪ್ಲಿಕೇಶನ್ ಇರುತ್ತೆ, ಹಾಗೆ ಡಿವಿಷನ್ ಇರುತ್ತೆ. ಇದರಲ್ಲಿ ಯಾವುದ್ಯಾವುದು ಪ್ರಾಪರ್ಟಿ ಬರುತ್ತೆ ಅಂತ ತಿಳ್ಕೊಂಡ್ರೆ ಸಾಕು. ಫಸ್ಟ್ ಒನ್, ಅಡಿಷನ್. ನಾವು ಅಡಿಷನ್ ಮಾಡಬೇಕಂದ್ರೆ ಯಾವುದಾದ್ರೂ 2 ನಂಬರ್ಸ್ನ ತೊಗೋಬೇಕಲ್ಲ, ರಿಯಲ್ ನಂಬರ್ಸಲ್ಲಾದರೆ. ಇಲ್ಲೇನು ಮಾಡ್ತೀವಿ, 2 ಕಾಂಪ್ಲೆಕ್ಸ್ ನಂಬರ್ಸ್ನ ತೊಗೋತೀವಿ. ಕನ್ಸಿಡರ್ z1 is equal to and z2 is equal to plus id. ದೆನ್ ಇದು ಎರಡನ್ನೂ ಆ್ಯಡ್ ಮಾಡ್ಕೊಳ್ಳಿ, ಎರಡನ್ನೂ ಆ್ಯಡ್ ಮಾಡೋಣ. z1 ಪ್ಲಸ್ z2. z1 ಅನ್ನೋದೇನು, a ಪ್ಲಸ್ ಐ ಬಿ. z2 ಅನ್ನೋದು c ಪ್ಲಸ್ ಐ ಟಿ. ನಾವು ನೆಕ್ಸ್ಟ್ ಏನು ಮಾಡ್ಬೋದು, ರಿಯಲ್ ನಂಬರ್ಸ್ನ, ರಿಯಲ್ ಪಾರ್ಟ್ನ ರಿಯಲ್ ಪಾರ್ಟ್ ಜೊತೆನೇ ಆ್ಯಡ್ ಮಾಡ್ಬೋದು, ಇಮ್ಯಾಜಿನರಿ ಪಾರ್ಟ್ನ ಇಮ್ಯಾಜಿನರಿ ಪಾರ್ಟ್ ಜೊತೆನೇ ಆ್ಯಡ್ ಮಾಡ್ಬೋದು. ಇಮ್ಯಾಜಿನರಿ ಪಾರ್ಟ್ನ ರಿಯಲ್ ಪಾರ್ಟ್ನ ಆ್ಯಡ್ ಮಾಡೋದಕ್ಕಾಗಲ್ಲ, ಯಾಕೆ, ಅದು ಎರಡೂ ನಾವು ಸಪ್ರೇಟಾಗೆ ತೊಗೊಂಡಿದ್ದೀವಿ. ಇಲ್ಲೂ ಸಹ ಒರಿಜಿನಲ್ ನಾವು ಒಂದು ಈಕ್ವೇಷನ್ ತೊಗೊಂಡಿದ್ದೀವಲ್ಲ, ಅಲ್ಲೂ ಸಹ ರಿಯಲ್ ಪಾರ್ಟ್ ಮತ್ತು ಇಮ್ಯಾಜಿನರಿ ಪಾರ್ಟ್ ಅನ್ನೋದು ಸ್ಪ್ಲಿಟ್ ಆಗಿದೆ, ಸಪ್ರೇಟಾಗೇ ಇದೆ. ಸೊ ಇಲ್ಲಿ ನೋಡಿ, ಇದು ಮತ್ತು ಇದು ರಿಯಲ್ ಪಾರ್ಟಾ, ಆ್ಯಡ್ ಮಾಡೋಣ. ಹಾಗೆ ಇದು ಮತ್ತು ಇದು ಇಮ್ಯಾಜಿನರಿ ಪಾರ್ಟ್, ಸೊ ಅದನ್ನು ಆ್ಯಡ್ ಮಾಡೋಣ. ಐ ಬಿ ಪ್ಲಸ್ ಐ ಡಿ. ಇಲ್ಲಿ ನೋಡಿ, ಎ ಪ್ಲಸ್ ಸಿ ಪ್ಲಸ್ ಇವೆರಡರಲ್ಲೂ ಕಾಮನ್ ಏನು, ಐ. ಬಿ ಪ್ಲಸ್ ಡಿ. ನಮ್ಗೆ ಆಲ್ರೆಡಿ ಚೆನ್ನಾಗಿ ಗೊತ್ತಿದೆ ಏನು, ಯಾವುದಾದ್ರೂ ಒಂದು ನಂಬರ್ನ ಅಥವಾ ರಿಯಲ್ ನಂಬರ್ಸ್ ಅಂತೀವಿ. ರಿಯಲ್ ನಂಬರ್ಸ್ ಅಂದರೆ ಯಾವುದಾದ್ರೂ ನಂಬರ್ ಆಗಿರ್ಬೋದು. ಎರಡು ರಿಯಲ್ ನಂಬರ್ನ ಆ್ಯಡ್ ಮಾಡಿದ್ರೆ, ಎರಡು ರಿಯಲ್ ನಂಬರ್ನ ನಾವು ಆ್ಯಡ್ ಮಾಡಿದ್ರೆ ಮತ್ತು ನಮಗೆ ಏನು ಬರುತ್ತೆ, ಒಂದು ರಿಯಲ್ ನಂಬರೇ ಬರುತ್ತೆ. ಇದು ರಿಯಲ್ ನಂಬರಾ, ರಿಯಲ್ ಪಾರ್ಟೇ ಬರ್ತಾ ಇದೆ. ಪ್ಲಸ್ ಇಲ್ಲಿ ಐ ಇದೆ, ಅದನ್ನು ಹಾಗೆ ಬರ್ಕೊಳ್ಳಿ. ಅಗೈನ್ ಎರಡು ರಿಯಲ್ ನಂಬರ್ನ, ಇದೆರಡು ರಿಯಲ್ ನಂಬರೇ ಅಲ್ವಾ, ಪಿ ಆ್ಯಂಡ್ ಡಿ ಅನ್ನೋದು. ಎಸ್, ನಾವು ಫಸ್ಟಲ್ಲೇ ಹೇಳಿರ್ತೀವಿ, ಈ ಎ ಆ್ಯಂಡ್ ಬಿ ಮತ್ತು ಸಿ ಆ್ಯಂಡ್ ಡಿ ಅನ್ನೋದು ಆಲ್ವೇಸ್ ರಿಯಲ್ ನಂಬರ್ಸ್ ಅಂತ. ಸೊ ಈ ಎರಡು ರಿಯಲ್ ನಂಬರ್ನ ನಾವು ಆ್ಯಡ್ ಮಾಡಿದ್ರೆ ಅಗೈನ್ ನಮಗೆ ಒಂದು ರಿಯಲ್ ನಂಬರೇ ಬರುತ್ತೆ. ಸೊ ಬಟ್ ಇಲ್ಲೇನಿದೆ, ಐ.
ಇದು ಯಾವ ಫಾರ್ಮೆಟಲ್ಲಿದೆ? ಅಗೈನ್ ಎ ಪ್ಲಸ್ ಐ ಬಿ ಫಾರ್ಮೆಟಲ್ಲೇ ಇದೆ. ಸೊ ಯಾವುದಾದ್ರೂ ಒಂದು 2 ಕಾಂಪ್ಲೆಕ್ಸ್ ನಂಬರ್ನ ತಗೋತೀವಿ, ಅದು ಎರಡನ್ನೂ ಸಹ ಆ್ಯಡ್ ಮಾಡಿದ್ರೆ ನಮಗೆ ಮತ್ತು ಏನು ಬರುತ್ತೆ? ಕಾಂಪ್ಲೆಕ್ಸ್ ನಂಬರೇ ಬರುತ್ತೆ. ಇದರಲ್ಲಿ ನಮಗೆ ಸಮ್ ಪ್ರಾಪರ್ಟೀಸ್ ಇದೆ, ಲಾಸ್ ಇದೆ. ಫಸ್ಟ್ ಒನ್ ಕ್ಲೋಜರ್ ಲಾ. ಇದೇ ಕ್ಲೋಜರ್ ಲಾ ನಾವು ಪ್ರೂವ್ ಮಾಡಿರೋದು. ಯಾವುದಾದ್ರೂ ಕ್ಲೋಜರ್ ಲಾ ಆನ್ ಅಡಿಷನ್. ಫಸ್ಟ್ ಒನ್ ಪ್ರೂವ್ ಮಾಡಿದ್ದೀವಿ ನಾವು ಆಲ್ರೆಡಿ, ಕ್ಲೋಜರ್ ಲಾ. ಕ್ಲೋಜರ್ ಲಾ ಆನ್ ಅಡಿಷನ್ ಅಂದರೆ Z1 ಆ್ಯಂಡ್ Z2 ಅನ್ನೋದು ಕಾಂಪ್ಲೆಕ್ಸ್ ನಂಬರ್ಸ್ ಆಗಿದೆ ಅಂದರೆ ದೆನ್ ಅದರ ಅಡಿಷನ್ ಸಹ ಏನಾಗಿರುತ್ತೆ? ಕಾಂಪ್ಲೆಕ್ಸ್ ನಂಬರ್ಸ್ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ಪ್ರಾಪರ್ಟಿ ಕಾಮ್ಯುಟೇಟಿವ್ ಲಾ. ಕಾಮ್ಯುಟೇಟಿವ್ ಲಾ. ಕಾಮ್ಯುಟೇಟಿವ್ ಲಾ ಅಂದರೆ ಏನಂದರೆ, ಈಗ Z1 ಪ್ಲಸ್ Z2 ಮಾಡ್ತೀನಿ ನಾನು. Z1 ಪ್ಲಸ್ Z2 ನನಗೇನು ಬಂದಿದೆ ಆನ್ಸರ್? Z1 ಪ್ಲಸ್ Z2 A ಪ್ಲಸ್ C ಪ್ಲಸ್ I ಇಂಟು B ಪ್ಲಸ್ D. A ಪ್ಲಸ್ C ಪ್ಲಸ್ I ಇಂಟು B ಪ್ಲಸ್ D ಇಸ್ ಈಕ್ವಲ್ ಟು, ಎರಡು ಕಾಂಪ್ಲೆಕ್ಸ್ ನಂಬರ್ನ ಆ್ಯಡ್ ಮಾಡಿರ್ತೀವಿ. ಸೊ ಇದನ್ನು ರಿವರ್ಸ್ ಆರ್ಡರ್ ಆಗಿ ಆಡ್ ಮಾಡಿ. ಮೀನ್ಸ್ Z1 ಪ್ಲಸ್ Z2 ಬದಲು Z2 ಪ್ಲಸ್ Z1 ಮಾಡೋಣ. Z2 ಪ್ಲಸ್ Z1 ಅಂದರೆ ಇದಕ್ಕೆ ಎಕ್ಸಾಕ್ಟಾಗಿ ಆಪೋಸಿಟ್. ಇಲ್ಲೇನಾಗುತ್ತೆ? ಇದೆರಡು ರಿವರ್ಸ್ ಆಗುತ್ತಾ? C ಪ್ಲಸ್ A ಪ್ಲಸ್ I ಇಂಟು D ಪ್ಲಸ್ B. ಇದು ಎರಡು ಈಕ್ವಲ್ ಆದರೆ ಅದನ್ನು ನಾವು ಕಾಮ್ಯುಟೇಟಿವ್ ಲಾ ಅಂತ ಹೇಳ್ತೀವಿ. Z1 ಪ್ಲಸ್ Z2 ಇಸ್ ಈಕ್ವಲ್ ಟು Z2 ಪ್ಲಸ್ Z1 ಆದರೆ ಕಾಮ್ಯುಟೇಟಿವ್ ಲಾ ಅಂತ ಹೇಳ್ತೀವಿ. ಆಗತ್ತಾ? ನೋಡಿ ಇಲ್ಲಿ A ಪ್ಲಸ್ C ಅಂದರೂ ಒಂದೇ, 2 ಪ್ಲಸ್ 3 ಅಂದರೂ ಒಂದೇ 5, 5 ಪ್ಲಸ್ 2 ಪ್ಲಸ್ 3 ಅಂದರೂ ಒಂದೇ, 3 ಪ್ಲಸ್ 2 ಅಂದರೂ ಒಂದೇ. A ಪ್ಲಸ್ C ಆದರೂ ಒಂದೇ, C ಪ್ಲಸ್ A ಆದರೂ ಒಂದೇ. ಸೊ ಈ ಎರಡನ್ನೂ ಆ್ಯಡ್ ಮಾಡಿದ್ರೆ ನನಗೆ ಒಂದೇ ಆನ್ಸರ್ ಬರೋದು. ಇಲ್ಲೂ ಅಷ್ಟೇ. ಸೊ ಸೇಮ್ ಥಿಂಗ್ ಬರುತ್ತೆ. ದೇರ್ಫೋರ್ Z1 ಪ್ಲಸ್ Z2 ಇಸ್ ಈಕ್ವಲ್ ಟು Z2 ಪ್ಲಸ್ Z1. ಕಾಮ್ಯುಟೇಟಿವ್ ಲಾ ಹೋಲ್ಡ್ಸ್ ಗುಡ್. ನೆಕ್ಸ್ಟ್ ಒನ್ ಅಸೋಸಿಯೇಟಿವ್ ಲಾ. ಈಗ ಯಾವಾಗ ಕಾಮ್ಯುಟೇಟಿವ್ ಲಾ ಆಗುತ್ತೋ ಅಸೋಸಿಯೇಟಿವ್ ಲಾ ಸಹ ಆಗತ್ತೆ. ಹೌ ಅಂತ ಹೇಳ್ತೀನಿ. ಅದು ಅಸೋಸಿಯೇಟಿವ್ ಲಾ ಅಂದರೆ ಕನ್ಸಿಡರ್ 3 ಕಾಂಪ್ಲೆಕ್ಸ್ ನಂಬರ್ Z1, Z2, Z3 ಅಂದರೆ ನಾವು ಅಸೋಸಿಯೇಟಿವ್ ಲಾಗೆ 3 ಕಾಂಪ್ಲೆಕ್ಸ್ ನಂಬರ್ಸ್ನ ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನು ಆ್ಯಡ್ ಮಾಡೋದು. Z1 ಪ್ಲಸ್ Z2 ಪ್ಲಸ್ Z3, Z1 ಪ್ಲಸ್ Z2 ಪ್ಲಸ್ Z3. ಇದು ಎರಡು ಈಕ್ವಲ್ ಆಗಿದೆ ಅಂದರೆ ಅಸೋಸಿಯೇಟಿವ್ ಲಾ ಹೋಲ್ಡ್ಸ್ ಗುಡ್. ನೋಡೋಣ ಈಕ್ವಲ್ ಆಗತ್ತಾ ಇಲ್ಲ ಅಂತ ಕನ್ಸಿಡರ್ ಮಾಡೋಣ. ನಾವು ಮಾಡೋಣ ಇದನ್ನು. ಓಕೆ, Z is equal to A plus IB, Z2 is equal to C plus ID, Z3 is equal to X plus IY. ಸೊ ಮೂರನ್ನು ಆ್ಯಡ್ ಮಾಡಿ. Z1 ಅಂದರೆ A plus IB ಪ್ಲಸ್ C plus ID ಪ್ಲಸ್ X plus IY. ಅದೇ ಥರ Z1 ಅಂದರೆ A plus IB ಪ್ಲಸ್ C plus ID ಪ್ಲಸ್ X plus IY. ಅಸೋಸಿಯೇಟಿವ್ ಲಾ ಅಲ್ಲಿ ಮಾತ್ರ ಈಗ ಯಾವಾಗ ನಮಗೆ ಬ್ರ್ಯಾಕೆಟ್ ಕೊಟ್ಟಿರ್ತಾರೋ ಫಸ್ಟ್ ವಿತಿನ್ ದ ಬ್ರ್ಯಾಕೆಟ್ ಏನಿದೋ ಅದನ್ನು ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು. ಫಸ್ಟ್ ವಿತಿನ್ ದ ಬ್ರ್ಯಾಕೆಟ್ ಇರೋದನ್ನ ಸಾಲ್ವ್ ಮಾಡಿ. ಇಲ್ಲಿ ನೋಡಿ ಇವೆರಡನ್ನೂ ಸಾಲ್ವ್ ಮಾಡಬೇಕಾ ಅಂದರೆ ಇದನ್ನು ಸಾಲ್ವ್ ಮಾಡ್ಕೊಳ್ಳೋಣ. ಇದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಂಡು ಪ್ಲಸ್ ರಿಯಲ್ ಪಾರ್ಟ್ ಜೊತೆ ರಿಯಲ್ ಪಾರ್ಟ್ನ C ಪ್ಲಸ್ X ಪ್ಲಸ್ ಇದರಲ್ಲಿ ಮತ್ತು ಇದರಲ್ಲಿ I ಕಾಮನ್ ಅಲ್ಲ,
ಐ ಇಂಟು ಟಿ ಪ್ಲಸ್ ವೈ. ಅದೇ ಥರ ಇಲ್ಲೂ ಅಷ್ಟೇ ವಿತಿನ್ ದ ಬ್ರಾಕೆಟ್ ಫಸ್ಟ್ ಸಾಲ್ವ್ ಮಾಡಿ. ಎ ಪ್ಲಸ್ ಸಿ ಪ್ಲಸ್ ಇವೆರಡರಲ್ಲೂ ಐ ಕಾಮನ್, ಪಿ ಪ್ಲಸ್ ಟಿ ಪ್ಲಸ್ ಎಕ್ಸ್ ಪ್ಲಸ್ ಐ ವೈ. ಆಯಿತಾ? ವಿತಿನ್ ದ ಬ್ರಾಕೆಟ್ ಇರೋದು ಸಾಲ್ವ್ ಆಯಿತು. ನೆಕ್ಸ್ಟ್ ಇವೆರಡನ್ನು ಆ್ಯಡ್ ಮಾಡ್ಕೋಬೇಕು. ಹೇಗೆ? ಸೇಮ್ ಆ್ಯಸ್ ಇಟ್ ಈಸ್. ರಿಯಲ್ ಪಾರ್ಟ್ ಜೊತೆ ರಿಯಲ್ ಪಾರ್ಟ್ನ, ಇಮ್ಯಾಜಿನರಿ ಪಾರ್ಟ್ ಜೊತೆ ಇಮ್ಯಾಜಿನರಿ ಪಾರ್ಟ್ನ. ಇದು ಮತ್ತು ಇದು ರಿಯಲ್ ಪಾರ್ಟ್. ಎ ಪ್ಲಸ್ ಸಿ ಪ್ಲಸ್ ಎಕ್ಸ್. ಇಲ್ಲಿ ಅಡಿಷನ್ ಇರೋದ್ರಿಂದ ನೀವು ಯಾವುದೇ ನಂಬರ್ ತೊಗೊಳ್ಳಿ, ನಮಗೆ ಬರೋದು ಅಡಿಷನ್ ಅಷ್ಟೇ ಅಲ್ಲ, ಪ್ಲಸ್ ಹಾಕ್ಕೊಂಡು ಹೋಗೋದೊಂದು. ಎ ಪ್ಲಸ್ ಸಿ ಪ್ಲಸ್ ಎಕ್ಸ್ ಪ್ಲಸ್ ಇದನ್ನು ಮತ್ತು ಇದನ್ನು ಆ್ಯಡ್ ಮಾಡಿದ್ರೆ ಇವೆರಡರಲ್ಲೂ ಐ ಕಾಮನ್ನ. ಐ ಬಿ ಪ್ಲಸ್ ಜಿ ಪ್ಲಸ್ ವೈ ವಿಚ್ ಇಸ್ ಈಕ್ವಲ್ ಟು, ಇಲ್ಲೂ ಅದೇ ಥರ ರಿಯಲ್ ಪಾರ್ಟ್ ಎ ಪ್ಲಸ್ ಸಿ ಪ್ಲಸ್ ಎಕ್ಸ್ ಪ್ಲಸ್ ಇದರಲ್ಲಿ ಐ ಕಾಮನ್, ಬಿ ಪ್ಲಸ್ ಜಿ ಪ್ಲಸ್ ವೈ. ಎರಡೂ ನೋಡಿ ಸೇಮ್ ಇರುತ್ತೆ. ಎ ಪ್ಲಸ್ ಸಿ ಪ್ಲಸ್ ನೀವು ಎ ಪ್ಲಸ್ ಸಿ ಪ್ಲಸ್ ಎಕ್ಸ್ ಮತ್ತು ಇಲ್ಲೂ ಎ ಪ್ಲಸ್ ಸಿ ಪ್ಲಸ್ ಎಕ್ಸೇ ಇದೆ. ನಾವು ಅದನ್ನು ಸ್ವಲ್ಪ ಚೇಂಜ್ ಮಾಡಿರೋಣ, ಬೇಡ, ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ ಅಂತ ಬರ್ದಿರೋಣ. ಎರಡೂ ಕಡೆ ನೋಡಿ ನನಗೆ ಮತ್ತು ಎ ಪ್ಲಸ್ ಐ ಬಿ ಫಾರ್ಮೆಟಲ್ಲೇ ಬಂದಿದೆ. ಬಟ್ ಎ ಪ್ಲಸ್ ಸಿ ಪ್ಲಸ್ ಎಕ್ಸ್ ಅಂದರೂ ನನಗೆ ಬರೋದು ಒಂದೇ ನಂಬರೇ, ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ ಅಂದರೂ ಸಾಲ್ವ್ ಮಾಡಿದ್ರು ನನಗೆ ಬರೋದು ಒಂದೇ ನಂಬರೇ. ದೇರ್ಫೋರ್ ಅಸೋಸಿಯೇಟಿವ್ ಲಾ ಹೋಲ್ಡ್ಸ್ ಗುಡ್. ಕ್ಲಿಯರ್? ನೆಕ್ಸ್ಟ್ ಒನ್, ಅಡಿಟಿವ್ ಐಡೆಂಟಿಟಿ. ಅಂದರೆ ಇಲ್ಲಿ ಐಡೆಂಟಿಟಿ ಎಲಿಮೆಂಟ್ ಅಂದರೆ ಏನು? ಅಡಿಷನಲ್ಲಿ ಐಡೆಂಟಿಟಿ ಎಲಿಮೆಂಟ್ ಅಂದರೆ ಏನು? ಅದಂದರೆ ಮೀನಿಂಗ್ ಏನು? ಫಸ್ಟ್, ಒಂದು ಕಾಂಪ್ಲೆಕ್ಸ್ ನಂಬರ್ಗೆ ಏನನ್ನಾದರೂ ಆ್ಯಡ್ ಮಾಡಿದ್ರೆ, ಏನನ್ನಾದರೂ ಸರಿ ಆ್ಯಡ್ ಮಾಡಿದ್ರೆ ನನಗೆ ಸೇಮ್ ಕಾಂಪ್ಲೆಕ್ಸ್ ನಂಬರೇ ಬರಬೇಕು. ಸೊ ದಟ್ ಈಸ್ ನಥಿಂಗ್ ಬಟ್ ಅಡಿಟಿವ್ ಐಡೆಂಟಿಟಿ. ಕ್ಲಿಯರ್? ಅಡಿಟಿವ್ ಐಡೆಂಟಿಟಿ ಅಂದರೆ ನಾವು ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್ ನಂಬರ್ಗೆ ಏನನ್ನು ಆ್ಯಡ್ ಮಾಡಿದ್ರೆ ನಮಗೆ ಸೇಮ್ ಕಾಂಪ್ಲೆಕ್ಸ್ ನಂಬರ್ ಬರುತ್ತೋ ಇದನ್ನು ನಾವು ಅಡಿಟಿವ್ ಐಡೆಂಟಿಟಿ ಅಂತ ಕರಿತೀವಿ. ಏನನ್ನು ಆ್ಯಡ್ ಮಾಡಿದ್ರೆ ಝಡ್ಡೇ ಬರುತ್ತೆ? ಮಗುಗೂ ಗೊತ್ತು ಅದು. ಎನಿಥಿಂಗ್ ನಾವು 0 ಜೊತೆ ಆ್ಯಡ್ ಮಾಡಿದ್ದೀವಿ ಅಂದರೆ ಸೇಮ್ ನಂಬರ್ ಬರುತ್ತೆ. ಸೊ ಬಟ್ ಈ 0ನ ಇನ್ ಟರ್ಮ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸೇ ಬರೀಬೇಕು. ದಟ್ ಈಸ್ 0 ಪ್ಲಸ್ I0 ಈಸ್ ದ ಅಡಿಟಿವ್ ಐಡೆಂಟಿಟಿ. Clear? Next one. Additive inverse. Additive inverse. ಒಂದು ಕಾಂಪ್ಲೆಕ್ಸ್ ನಂಬರ್ಗೆ ಏನನ್ನ ಆ್ಯಡ್ ಮಾಡಿದ್ರೆ ನಮಗೆ 0 ಬರುತ್ತೆ. ಕ್ಲಿಯರ್? ಒಂದು ಕಾಂಪ್ಲೆಕ್ಸ್ ನಂಬರ್ಗೆ ಯಾವುದನ್ನ ಆ್ಯಡ್ ಮಾಡಿದ್ರೆ ನಮಗೆ 0 ಬರುತ್ತೋ ಇದನ್ನು ನಾವು ಅಡಿಟಿವ್ ಇನ್ವರ್ಸ್ ಅಂತ ಹೇಳ್ತೀವಿ. ನಮಗೆ ಗೊತ್ತು 1ಗೆ -1 ಮಾಡಿದ್ರೆ 0 ಬರುತ್ತೆ, 2ಗೆ -2 ಮಾಡಿದ್ರೆ 0 ಬರುತ್ತೆ, ಹಾಗೆ ಝಡ್ಗೆ -z ಮಾಡಿದ್ರೆ 0 ಬರುತ್ತೆ. -z ಅಂದರೆ ಏನು? z ಅಂದರೆ a ಪ್ಲಸ್ ಐ ಬಿ, -z ಅಂದರೆ -a ಮೈನಸನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋದು. ದಿಸ್ ಈಸ್ ನಥಿಂಗ್ ಬಟ್ ಅಡಿಟಿವ್ ಇನ್ವರ್ಸ್. ಕ್ಲಿಯರ್? ಅರ್ಥ ಆಗಿದೆ ಅಲ್ಲ ಇದು ಅಡಿಷನ್ ಅನ್ನೋದು? ಅಡಿಷನ್ ಅರ್ಥ ಆಗಿದೆ. ನೆಕ್ಸ್ಟ್ ಒನ್ ಸಬ್ಟ್ರಾಕ್ಷನ್ ನೋಡೋಣ. ಸಬ್ಟ್ರಾಕ್ಷನ್ ಆರ್ ಡಿಫರೆನ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್.
ಇದು ಅಷ್ಟೇ ಸೇಮ್ ಅಡಿಷನ್ ಥರನೇ ಇರುತ್ತೆ. ಸೊ ಅದಕ್ಕೆ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋಣ. ನೋ ನೀಡ್ ಟು ವರಿ. ಸೇಮ್ ಥಿಂಗ್ ಆ್ಯಸ್ ಇಟ್ ಈಸ್ ಅಡಿಷನ್ ಥರನೇ. ಬಟ್ ಯಾವ ಥರ ಅಂದರೆ ನೋಡಿ, ಇಫ್ Z1 ಮತ್ತು Z2ನ ಕನ್ಸಿಡರ್ ಮಾಡೋಣ. Z1 ಆ್ಯಂಡ್ Z2 ಬಿ ದ ಕಾಂಪ್ಲೆಕ್ಸ್ ನಂಬರ್ ಆ್ಯಂಡ್ Z1 ಇಸ್ ಈಕ್ವಲ್ ಟು A ಪ್ಲಸ್ IB ಆ್ಯಂಡ್ Z2 ಇಸ್ ಈಕ್ವಲ್ ಟು C ಪ್ಲಸ್ ID. Z1 ಮತ್ತು Z2 ಇವೆರಡೂ ಕಾಂಪ್ಲೆಕ್ಸ್ ನಂಬರ್ ಆಗಿದ್ರೆ ಅದರ ಡಿಫರೆನ್ಸ್ ಕೂಡ ಕಾಂಪ್ಲೆಕ್ಸ್ ನಂಬರ್ ಆಗಿರುತ್ತೆ. ಅಷ್ಟೇ ಡೆಫಿನೇಷನ್ ಅದರದ್ದು. ಇದರ ಡಿಫರೆನ್ಸ್ Z1 ಮೈನಸ್ Z2 ಸಾಲ್ವ್ ಮಾಡೋಣ ಅದನ್ನು. A ಪ್ಲಸ್ IB ಮೈನಸ್ C ಪ್ಲಸ್ ID. ರಿಯಲ್ ಪಾರ್ಟ್ನ ಮತ್ತು ಇಮ್ಯಾಜಿನರಿ ಪಾರ್ಟ್ನ ಸಪ್ರೇಟ್ ಮಾಡ್ಕೊಳ್ಳಿ. A ಮೈನಸ್ C ಪ್ಲಸ್ ಪ್ಲಸ್ ಮಾಡೋಣ ಅಥವಾ ಮೈನಸ್ ಮಾಡೋಣ? ಪ್ಲಸ್ಸೇ ಮಾಡ್ಕೊಳ್ಳೋಣ, ಅದೇ ಬೆಟರ. ಪ್ಲಸ್ I ಕಾಮನ್ B ಮೈನಸ್ C. ಎಸ್, ನಮಗೆ ಒರಿಜಿನಲ್ ಈಕ್ವೇಷನ್ಗೆ ಬಂತಾ? A ಮೈನಸ್ C ಪ್ಲಸ್ I ಇಂಟು B ಮೈನಸ್ D. ಯಾವುದಾದ್ರೂ ಎರಡು ನಂಬರ್ನ ರಿಯಲ್ ನಂಬರ್ಸ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನನಗೆ ಮತ್ತು ರಿಯಲ್ ನಂಬರೇ ಬರುತ್ತೆ. ಇಲ್ಲೂ ಅಷ್ಟೇ, ಎರಡು ರಿಯಲ್ ನಂಬರ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಮತ್ತೆ ನನಗೆ ರಿಯಲ್ ನಂಬರೇ ಬರುತ್ತೆ. Therefore, any two complex number, ಯಾವುದಾದ್ರೂ ಎರಡು ಕಾಂಪ್ಲೆಕ್ಸ್ ನಂಬರ್ನ ತಗೊಂಡ್ರೆ ಅದರ ಡಿಫರೆನ್ಸು ಸಹ ನನಗೆ ಕಾಂಪ್ಲೆಕ್ಸ್ ನಂಬರೇ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಒನ್, ಮಲ್ಟಿಪ್ಲಿಕೇಶನ್. ಕಾಣುತ್ತಾ ಇದು? ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಲೈಟ್ಗೆ. ಐ ಥಿಂಕ್ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಬೇಡ. ಇದರಲ್ಲೇ ಬರೆಯೋಣ. Multiplication of complex number means, again consider Z1 is equal to A plus IB and Z2 is equal to C plus ID. Z1 into Z2 ಮಾಡಬೇಕು ನಮಗೆ ಕಾಂಪ್ಲೆಕ್ಸ್ ನಂಬರ್ಗೆ. ಇದು ಮಲ್ಟಿಪ್ಲಿಕೇಶನ್ ಅಲ್ವಾ? Z1 into Z2, that means A plus IB into C plus ID. ಒಂದೇ ಸತಿ ಇದು ಬರಿಬೋದು, ಬಟ್ ಬೇಡ, ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. ನೆಕ್ಸ್ಟ್ ಟೈಮಿಂದ ಅದನ್ನು ಲಾಸ್ಟ್ ಸ್ಟೆಪ್ ಒಂದು ಬರ್ಕೊಂಡ್ರೆ ಸಾಕು. ನೋಡಿ, ಮಲ್ಟಿಪ್ಲಿಕೇಶನ್ ಅಲ್ಲ, ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಇದಕ್ಕೆ ಮಾಡಿ A ಇಂಟು C, ನೆಕ್ಸ್ಟ್ ಇದಕ್ಕೆ ಮಾಡಿ ಪ್ಲಸ್ I ಇಂಟು AD, ನೆಕ್ಸ್ಟ್ ಒನ್ ಇದು I ಇಂಟು BC, ಇದು I ಇಂಟು I ಸ್ಕ್ವೇರ್ BT. ಕ್ಲಿಯರ್? ಎಸ್. AC ಪ್ಲಸ್ ಇದೆರಡರಲ್ಲೂ I ಕಾಮನ್ನ, AD ಪ್ಲಸ್ BC. I ಸ್ಕ್ವೇರ್ ಅಂದರೆ ಮೈನಸ್ 1 BD. ನೋಡಿ, ಇಲ್ಲೂ I ಇಲ್ಲ, ಇಲ್ಲೂ I ಇಲ್ಲ, ಅವೆರಡೂ ಸಪ್ರೇಟಾಗಿ ಬರ್ಕೋತೀನಿ, ಇದನ್ನು ಸಪ್ರೇಟಾಗಿ ಬರ್ಕೋತೀನಿ. AC ಮೈನಸ್ BD ಪ್ಲಸ್ I ಇಂಟು AD ಪ್ಲಸ್ BC. ನೋಡಿ, ಇಲ್ಲಿ ನೀವೇನಾದರೂ ಮಾಡಿ, ರಿಯಲ್ ನಂಬರ್ನ ರಿಯಲ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿ, ಮತ್ತು ಮಲ್ಟಿಪ್ಲೈ ಮಾಡಿ, ಅದನ್ನು ಮೈನಸ್ ಮಾಡಿ, ಮತ್ತು ನನಗೆ ಕೊನೆಗೆ ಬರೋದು ರಿಯಲ್ ನಂಬರೇ. ಇಲ್ಲೂ ಅಷ್ಟೇ, ಅಗೈನ್ ರಿಯಲ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿಕೊಂಡು ಆ್ಯಡ್ ಮಾಡಿದ್ರು ಸಹ ನನಗೆ ಬರೋದು ರಿಯಲ್ ನಂಬರ್. Therefore, ಎರಡು ಕಾಂಪ್ಲೆಕ್ಸ್ ನಂಬರ್ನ ಕನ್ಸಿಡರ್ ಮಾಡಿ ಅದನ್ನು ಮಲ್ಟಿಪ್ಲೈ ಮಾಡಿದ್ರು ನನಗೆ ಫೈನಲ್ ಆಗಿ ಬರೋದು ಕಾಂಪ್ಲೆಕ್ಸ್ ನಂಬರೇ. ಸೊ ಕ್ಲೋಜರ್ ಲಾ ಹೋಲ್ಡ್ಸ್ ಗುಡ್ ಆನ್ ಮಲ್ಟಿಪ್ಲಿಕೇಶನ್. Closure law holds good. That means if Z1 and Z2 are complex numbers, then Z1 into Z2 also complex numbers. ಗೊತ್ತಾಗಿದೆಯಲ್ಲ? ಇದೇ ಥರ ನಾವು ಸಿಮಿಲರ್ ಪ್ರಾಪರ್ಟೀಸ್ ನೆಕ್ಸ್ಟ್ ಎಲ್ಲ ಹೇಳ್ಕೊಂಡು ಹೋಗ್ತೀವಿ, ಬಟ್ ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಏನು ಬೇಕಿಲ್ಲ, ಅದು ನಿಮ್ಗೆ ಈಸಿಯಾಗಿ ಬರುತ್ತೆ ಅನ್ಸುತ್ತೆ ಮಲ್ಟಿಪ್ಲಿಕೇಶನ್. ಸೊ ನೆಕ್ಸ್ಟ್ ಒನ್ ಬಂದು ಕಾಮಿಟೇಟಿವ್ ಲಾ. ಕಾಮಿಟೇಟಿವ್ ಲಾ ಏನಂತ ಹೇಳುತ್ತೆ ಅಂತ ಮಾತ್ರ ಹೇಳ್ತೀನಿ ನಾನಿಲ್ಲಿ.
ಕಾಮಿಟೇಟಿವ್ ಲಾ ಆಲ್ಸೋ ಹೋಲ್ಡ್ಸ್ ಗುಡ್ ಹಿಯರ್. ಯಾಕಂದರೆ ಎರಡನ್ನ ಸಿ 1 2s 2. ಸಿಂಪಲಾಗಿ ಹೇಳ್ತೀನಿ ನಾನು. 1 ಇಂಟು 2 is 2. ಹಾಗೆ 2 ಇಂಟು 1 is also 2. LHS ಈಕ್ವಲ್ ಟು RHS. ಅದೇ ಥರ ನಾನು Z1 Z2 is equal to Z2 ಇಂಟು Z1 ಅಂತ ಹೇಳ್ಬೋದು. Therefore commutative law holds good. Next one, associative law. Associative law also holds good if Z1, Z2, Z3 are the complex numbers. If Z1, Z2, Z3 are complex numbers, then ಇದನ್ನು ನಾವು ಯಾವ ಥರ ಹೇಳ್ತೀವಿ ಅಸೋಸಿಯೇಟಿವ್ ಲಾನ? ಫಸ್ಟ್ ಥಿಂಗ್ 1 ಇಂಟು 2 ಇಂಟು 3 is equal to 1 into 2 into 3. ಇದನ್ನು ಮಲ್ಟಿಪ್ಲೈ ಮಾಡಿ 3 2s 6, 1 2s 2.3, 6 1s 6, 3 2s 6. Therefore LHS is equal to RHS. ಇದೇ ಥರ ನಾವು ಕಾಂಪ್ಲೆಕ್ಸ್ ನಂಬರ್ಸ್ಗೂ ಹೇಳ್ಬೋದು. Z1 dot Z2 dot Z3 which is equal to Z1 dot Z2 dot Z3. So associative law holds good. Next one, ಇಲ್ಲಿ ನೋಡಿ, ನೆಕ್ಸ್ಟ್ ಇನ್ನೇನು ಬರುತ್ತೆ ಅಂದರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆ್ಯಂಡ್ ಇನ್ವರ್ಸ್. ಲಾಸ್ಟಲ್ಲಿ ಏನಂದರೆ ಇದು ಒಂದರಲ್ಲಿ ಮಾತ್ರ ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಒಂದು ಬರುತ್ತೆ. ಫಸ್ಟ್ ಅದು ಮಾಡಬೇಡ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಡಿಸ್ಟ್ರಿಬ್ಯೂಟಿವ್ ಲಾನು ಮಾಡಬೇಡ. ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಲಾ ಅನ್ನೋದು ಎರಡು ಅಂದರೆ ಮಲ್ಟಿಪ್ಲಿಕೇಶನ್ ಮತ್ತು ಅಡಿಷನ್ ಎರಡು ಮಿಕ್ಸ್ ಆಗಿರುತ್ತೆ ಇದರೊಳಗಡೆ. ನಿಮಗೆ ಮಲ್ಟಿಪ್ಲಿಕೇಶನ್ ಓವರ್ ಅಡಿಷನ್. ಇಫ್ Z1, Z2, Z3 are complex numbers, then Z1 dot Z2 plus Z3 which is equal to, just multiply ಮಾಡೋದು, Z1 into Z2 plus Z1 into Z3. This is distributive law over addition. Next one, Z1 plus Z2 into Z3. ಈ ಥರ ಆದರೂ ಕೊಡ್ಬೋದು. ಸೇಮ್ ಥಿಂಗ್ ಅಪ್ಲೈ ಮಾಡೋದು. ಇದನ್ನು ಮಾಡ್ಕೊಳ್ಳಿ ಅಷ್ಟೇ. Z1 dot Z3 plus Z2 dot Z3. ಮ್ಯಾಮ್ ಇಲ್ಲಿ Z1 Z3 ಇದೆ ಅಂತ ಹೇಳಬೇಡಿ. ನಾ ಹೇಳಿರೋದು ಮೆಥಡ್ ಮಾತ್ರ ತಿಳ್ಕೊಳ್ಳಿ. ಈ ಕಡೆ ಒಂದು ಡಾಟ್ ಪ್ರಾಡಕ್ಟ್ ಅಲ್ಲ ಅದು. ಈ ಕಡೆ ಒಂದು ಡಾಟ್ ಈ ಕಡೆ ಮಲ್ಟಿಪ್ಲೈ ಮಾಡಿದ್ದೀವಿ ಮತ್ತು ಫಸ್ಟಲ್ಲಿ ಮಲ್ಟಿಪ್ಲೈ ಮಾಡಿದ್ದೀವಿ. ಫಸ್ಟಲ್ಲಿ ಮತ್ತು ಲಾಸ್ಟಲ್ಲಿ ಈ ಡಿಸ್ಟ್ರಿಬ್ಯೂಟಿವ್ ಲಾ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮಗೆ ಮರ್ತೋಗ್ಬೇಡಿ, ಇದು ನಿಮಗೂ ಮತ್ತೆ ಬರುತ್ತೆ. ಲೈಕ್ ಡಾಟ್ ಪ್ರಾಡಕ್ಟಲ್ಲಿ ನೀವು ಜಾಸ್ತಿ ನೋಡಿರ್ತೀವ A dot B cross C or A dot B plus C ಅಂತ ನೋಡಿರ್ತೀರ ನೀವು ಮೇ ಬಿ. ಸೊ ಅದೇ ಥರ ಡಿಸ್ಟ್ರಿಬ್ಯೂಟಿವ್ ಲಾ ಇದು. ಸೊ ಇದು ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ನೆಕ್ಸ್ಟ್ ಒನ್ ನೋಡೋಣ. ಒಂದು ಸೆಕೆಂಡ್, ಇದರಲ್ಲೇ ನೋಡೋಣ ನಾವು, ಯಾಕಂದರೆ ಇದು ಬಿಟ್ಬಿಟ್ಟಿದ್ದೀವಲ್ಲ. ಇಲ್ಲಿ ಒಂದು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಮತ್ತು ಇನ್ವರ್ಸ್ ಒಂದು ಬರುತ್ತೆ ನಿಮಗೆ. ಮಲ್ಟಿಪ್ಲಿಕೇಟಿವ್ ಸೇಮ್ ಆ್ಯಸ್ ಇಟ್ ಈಸ್ ನಮಗೆ ಅಡಿಟಿವ್ ಐಡೆಂಟಿಟಿ ಬರುತ್ತಲ್ಲ ಅದೇ ಥರ. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂದರೆ ಏನು? ಆ್ಯಸ್ ಇಟ್ ಈಸ್ ಅಡಿಟಿವ್ ಐಡೆಂಟಿಟಿ ಥರ ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್ ನಂಬರ್ಗೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಸೇಮ್ ಕಾಂಪ್ಲೆಕ್ಸ್ ನಂಬರೇ ಬರುತ್ತೋ. ಏನು ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ? 1 1. ಸೊ ಈ 1ನ ಇನ್ ಟರ್ಮ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರಲ್ಲಿ ಯಾವ ಥರ ಬರೆಯೋದು? 1 plus I 0 is multiplicative identity. Clear? ಇದೇ ಥರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ನ ಯಾವ ಥರ ಮಾಡೋದು
ಅಂದರೆ ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್ ನಂಬರ್ನ ತಗೊಳ್ಳಿ, ಇದರ ಜೊತೆ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 1 ಬರುತ್ತೆ. ಏನನ್ನು ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ ನನಗೆ? ಇದರ ರೆಸಿಪ್ರೋಕಲ್ ಅಲ್ಲ, ದಟ್ ಮೀನ್ಸ್ 1/z is equal to 1. ಸೊ 1/z ಅಂದರೆ ಏನು ಅಂತ ನೋಡಿ. z is equal to a plus b ನ IB ನ ಅಂದರೆ 1/z ಅಂದರೆ ಏನಾಗತ್ತೆ? 1 divided by a plus IB. ಇದು ಫ್ರ್ಯಾಕ್ಷನ್ಸ್ ಅಲ್ವಾ? ಸೊ ಸಾಲ್ವ್ ಮಾಡ್ಕೊಳ್ಳೋಣ. ಯಾವ ಥರ ಸಾಲ್ವ್ ಮಾಡೋದು? 1 divided by z is equal to 1 divided by a plus IB. ರ್ಯಾಷನಲೈಸ್ ಮಾಡಿ. a minus IB divided by a minus IB. a plus b into a minus b. a square minus b square. a square minus b square. ಮೇಲೆ ಏನು ಬರುತ್ತೆ? a minus IB. ಸೊ a minus IB divided by a square minus b square. I square ಅಂದ್ರೆ ಏನು? -1. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್. ಇದನ್ನು ಹೀಗೆ ಬರೀಬೋದು, ಸ್ಪ್ಲಿಟ್ ಮಾಡಿ ಸಹ ಬರ್ಕೋಬೋದು. ಅಂದರೆ ಕಾಂಪ್ಲೆಕ್ಸ್ ನಂಬರ್ ಟೈಮಲ್ಲೂ ಬರ್ಕೋಬೋದು. ಅಂದರೆ a ಪ್ಲಸ್ IB ಫಾರ್ಮೆಟಲ್ಲೂ ಬರೀಬೋದು. ಯಾವ ಥರ? a ಡಿವೈಡೆಡ್ ಬೈ ಸ್ಪ್ಲಿಟ್ ಮಾಡಿ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ I ಇಂಟು b divided by a square plus. So this is the multiplicative involved. Clear? ಇದು ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ಇದರಲ್ಲೇನು ಡೌಟ್ಸ್ ಇಲ್ಲ ಅಲ್ಲ? ನೆಕ್ಸ್ಟ್ ನಾವು ಸ್ಕ್ವೇರ್ ರೂಟ್ ಹೇಗೆ ಫೈಂಡ್ ಔಟ್ ಮಾಡೋದು? ಈ ನೆಗೆಟಿವ್ ರಿಯಲ್ ನಂಬರ್ಸ್ಗೆ ಯಾವ ಥರ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡಬೇಕು? ಮ್ಯಾಮ್ ಈಸಿ ಅಲ್ಲ, ನಾವು ಆಲ್ರೆಡಿ ಕಲ್ತಿದ್ದೀವಲ್ಲ. ರೂಟ್ -1 ಅಂದರೆ I ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಲ್ಲ, ಅಲ್ಲಿ ಒಂದು ಸ್ಮಾಲ್ ಟ್ರಿಕ್ ಇದೆ ನಿಮಗೆ, ಅದು ಅರ್ಥ ಮಾಡ್ಕೋಬೇಕದು ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ. ಹೇಗಂದರೆ ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ ರಿಯಲ್ ನಂಬರ್ಸ್. ನೋಡಿ ಇಲ್ಲಿ ನಂಗೊಂದು ಗೊತ್ತಿದೆ ಆಲ್ರೆಡಿ. ಏನಂದರೆ I ಸ್ಕ್ವೇರ್ ಅಂದರೆ -1 ಅಂತ. I ಸ್ಕ್ವೇರ್ ಅಂದರೆ -1. ನಾನು ಬೇರೆ ಥರ ಬರೀತೀನಿ. -I ಸ್ಕ್ವೇರ್ ಮಾಡಿ ನೋಡೋಣ ಏನು ಬರುತ್ತೋ. -I ಸ್ಕ್ವೇರ್ ಮಾಡಿದ್ರು ಮೈನಸ್ ಇಂಟು ಮೈನಸ್ ಪ್ಲಸ್ I ಸ್ಕ್ವೇರ್, ಮತ್ತು I ಸ್ಕ್ವೇರ್ ಅಂದರೆ -1. ನನಗೆ ಇಲ್ಲಿ -1ಗೆ 2 ರೂಟ್ಸ್ ಬರ್ತಾ ಇದೆ. 2 ಅಲ್ವಾ? -1ಗೆ 2 ರೂಟ್ಸ್ ಬರುತ್ತೆ. ದಟ್ ಈಸ್ 1 I ಸ್ಕ್ವೇರ್ ಅಂತ -I ಸ್ಕ್ವೇರ್. ಬಟ್ ನಾವು ಯಾವುದನ್ನ ತಗೋತೀವಿ ಜಾಸ್ತಿ? I ಸ್ಕ್ವೇರ್ ಅಂತ. I ಅಂತ ಮಾತ್ರ ತಗೊಂಡ್ರೆ ನಮಗೆ ಸಾಕು. ಸಪೋಸ್ ನೆಕ್ಸ್ಟ್ ಒನ್ ನೋಡಿ. ಇನ್ ಕೇಸ್ ನಾನೇನು ಮಾಡ್ತೀನಿ ಅಂದರೆ √3I ಹೋಲ್ ಸ್ಕ್ವೇರ್ ಇದನ್ನು ಸಿಂಪ್ಲಿಫೈ ಮಾಡಿ ಮೈನಸ್ √3I ಹೋಲ್ ಸ್ಕ್ವೇರ್ ಬರಲ್ಲ I ಅದು. ಬಟ್ ನಾವಿಲ್ಲಿ ಕನ್ಸಿಡರ್ ಮಾಡೋದು ಏನು ಜಾಸ್ತಿ ಅಂತ? I ಅಂತಾನೆ ಕನ್ಸಿಡರ್ ಮಾಡ್ತೀವಿ ನಾವು ಮ್ಯಾಕ್ಸಿಮಮ್. -Iನ ಬಿಟ್ಬಿಡ್ತೀವಿ. ಯಾಕೆ ಅಂತ ನೋಡ್ಕೊಂಡು ನಾನು ನೆಕ್ಸ್ಟ್ ಹೇಳ್ತೀನಿ ಅದನ್ನು. √3I ಹೋಲ್ ಸ್ಕ್ವೇರ್ ಅಂದರೆ 3I ಸ್ಕ್ವೇರ್. ಇದು -√3 ಹೋಲ್ ಸ್ಕ್ವೇರ್ನು ಸಹ 3I ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು -3 -3. ಇಲ್ಲಿ -3ಗೂ ಸಹ ನನಗೆ 2 ರೂಟ್ಸ್ ಬರ್ತಿದೆ. √3I ಆಗಿರ್ಬೋದು, -√3I ಆಗಿರ್ಬೋದು. ಬಟ್ ನಾವು ಕನ್ಸಿಡರ್ ಮಾಡೋದು √3I ಅಂತ. ಯಾಕೆ? √3I ಇಲ್ಲೂ ಸಹ ಅದೇ ಕನ್ಸಿಡರ್ ಮಾಡಿ. ಯಾಕೆ ಈ ಥರ ಕನ್ಸಿಡರ್ ಮಾಡ್ತಾ ಇದ್ದೀವಿ? ಮೀನ್ಸ್ ಎಲ್ಲದನ್ನು ಒಂದೇ ತಗೋತಿದ್ದೀವಿ. ಈ ನೆಗೆಟಿವ್ ಅನ್ನೋದನ್ನ ಯಾಕೆ ಬಿಡ್ತಾ ಇದ್ದೀವಿ ಅಂತ ಅಂದರೆ, ನಮಗೆ ಚಿಕ್ಕವರಿಂದ ಸ್ಕೂಲ್ ಡೇಸಲ್ಲಿ ಕಲ್ತಿದೆ ನಮಗೆ ಏನಂದರೆ ರೂಟ್ A ಇಂಟು B, ರೂಟ್ ಆಫ್ A ಇಂಟು B ಅಂದರೆ ರೂಟ್ ಆಫ್ 2 ಇಂಟು 3. 2 ಇಂಟು 3ನ ನಾನು √2
ಇಂಟು √3 ಅಂತ ಬರಿಬೋದು. ಅಂದರೆ √a ಇಂಟು √b ಅಂತ ಬರಿಬೋದು. ಫಾರ್ ಆಲ್ ದ ಪಾಸಿಟಿವ್ ವ್ಯಾಲ್ಯೂಸ್. ಇದು ಫಾರ್ ಆಲ್ ಸಿಂಬಲ್ ಗೊತ್ತಾಗುತ್ತಲ್ಲ, ಇದು ಫಾರ್ ಆಲ್ ಪಾಸಿಟಿವ್ ವ್ಯಾಲ್ಯೂಸ್ ಆಫ್ a and b. Also either ಒಂದು ರೂಟ್ ಆಫ್ ಎ ಬಿನ ನಾನು √a ಇಂಟು √b ಅಂತ ಬರಿಬೋದು. ಯಾವಾಗ ಅದು ಎರಡೂ ಪಾಸಿಟಿವ್ ಆಗಿದ್ರೂ ಸಹ ನಾನು ಈ ಥರ ಸ್ಪ್ಲಿಟ್ ಮಾಡಿ ಬರ್ಕೋಬೋದು. √a ಬಿನ √a ಇಂಟು √b ಅಂತ ಬರಿಬೋದು. ಯಾವಾಗ ಎರಡೂ ಪಾಸಿಟಿವ್ ಆಗಿದ್ರೂ ಬರಿಬೋದು. ಇಲ್ಲ ಅಂದರೆ ಐದರ್ ಎ ಅನ್ನೋದು ಪಾಸಿಟಿವ್ ಆಗಿರ್ಬೋದು ಅಥವಾ ಬಿ ಅನ್ನೋದು ನೆಗೆಟಿವ್ ಆಗಿರ್ಬೋದು. ಒಂದು ಕಂಡೀಷನ್. ನೆಕ್ಸ್ಟ್ ಒನ್, ಎ ಅನ್ನೋದು ನೆಗೆಟಿವ್ ಆಗಿರ್ಬೋದು ಅಥವಾ ಬಿ ಅನ್ನೋದು ಪಾಸಿಟಿವ್ ಆಗಿರ್ಬೋದು. ಅದನ್ನೇನಂತ ಬರಿಬೋದು? ಏನು ಗ್ರೇಟರ್ ದ್ಯಾನ್ 0 ಆರ್ ಬಿ ಸಹ ಗ್ರೇಟರ್ ದ್ಯಾನ್ 0. ಇಷ್ಟಕ್ಕೆ ನಮಗೆ ಗೊತ್ತು ಈ ಥರ ಬರ್ಕೋತೀವಿ ಅಂತ. ಹಾಗಾದರೆ ಇನ್ ಕೇಸ್ ನನ್ನ ಕ್ವೆಶನ್ ಏನಂದರೆ ಎ ಅನ್ನೋದು ಲೆಸ್ ದ್ಯಾನ್ 0 ಇದೆ ಮತ್ತು ಬಿ ಅನ್ನೋದು ಲೆಸ್ ದ್ಯಾನ್ 0 ಇದೆ. ಎ ಸಹ ಲೆಸ್ ದ್ಯಾನ್ 0 ಇದೆ, ಬಿನೂ ಲೆಸ್ ದ್ಯಾನ್ 0 ಇದೆ. ಈ ಥರ ಇದೆ. ಇದನ್ನ ನಾನು ಹಿಂಗೆ ಬರಿಬೋದಾ ಅಂತ ಕ್ವೆಶನ್. ಬರಿಬೋದಾ ನೋಡೋಣ. ಇದಕ್ಕೇನು ತಗೋಬೋದಂದರೆ ನಾವು ಫಸ್ಟ್ ನೋಡಿ, i² ಅಂದರೆ ನನಗೆ ಗೊತ್ತು ಏನು -1 ಅಂತ ಅಲ್ವಾ. i² ಅಂದರೆ -1. ಇದರ ಪ್ರಕಾರ ಈ i² ಅಂದ್ರು ಈ ಫಾರ್ಮೆಟಲ್ಲಿದೆ. ನಾನು ಇದನ್ನು ಸ್ಪ್ಲಿಟ್ ಮಾಡಿ ಬರ್ಕೋತೀನಿ. ಅಂದರೆ i ಇಂಟು i. ಯಾಕಂದರೆ ಈ ಥರ ಬರ್ಕೋಬೋದಲ್ಲ, ನೋಡೋಣ ಬರ್ಕೋಬೋದಾ ಇಲ್ಲ ಅಂತ ಲಾಸ್ಟಲ್ಲಿ ಗೊತ್ತಾಗತ್ತೆ. i ಇಂಟು i ಅಂದರೆ ಏನು? √-1 ಇಂಟು √-1. ಕ್ಲಿಯರ್? ಎಸ್. √-1 ಇಂಟು √-1 ಏನಾಗುತ್ತೆ? ರೂಟ್ ಏನಾ? ಮೈನಸ್ ಇಂಟು ಮೈನಸ್ ರೂಟ್ ಹೋಲ್ ಸ್ಕ್ವೇರ್ ಆಗುತ್ತಾ ಅಥವಾ ರೂಟ್ ಆಗುತ್ತಾ? √-1 ಮತ್ತು √-1 ಅಂದರೆ √-1 ಹೋಲ್ ಸ್ಕ್ವೇರ್ ಬರುತ್ತೆ. ಸಾರಿ, √-1 ಇಂಟು √-1 ಮೈನಸ್ ಇಂಟು ಮೈನಸ್ +1 ಆಗುತ್ತೆ. √1 ಏನು ಬರುತ್ತೆ ನನಗೆ? ಫೈನಲ್ ಆಗಿ 1 ಬರುತ್ತೆ. ಇನ್ ಕೇಸ್ ನಾನು ಈ ಮೆಥಡಲ್ಲಿ ಮಾಡ್ಕೊಂಡು ಹೋದರೆ 1 ಬರ್ತಾ ಇದೆ. ಅಂದರೆ i² ಅಂದರೆ -1, i² ಅಂದರೆ +1. ನನಗೆ 2 ಆನ್ಸರ್ ಬರ್ತಾ ಇದೆ. ಸೊ ಯಾವಾಗ ಎ ಅನ್ನೋದು ಮತ್ತು ಬಿ ಅನ್ನೋದು ಎರಡೂ ಸಹ ಲೆಸ್ ದ್ಯಾನ್ 0 ಇರುತ್ತೋ, 0ಕ್ಕಿಂತ ಯಾವಾಗ ಕಡಿಮೆ ಇರುತ್ತೋ ಆವಾಗ ನಾವು ಇದು ಎರಡೂ ಈಕ್ವಲ್ ಅಂತ ಹೇಳಕ್ಕಾಗಲ್ಲ. ಸೊ ದಿಸ್ ರಾಂಗ್. ಕ್ಲಿಯರ್? ಈ ರೂಟ್ ಆಫ್ ಎ ಬಿನ √a ಇಂಟು √b ಅಂತ ಯಾವಾಗ ಬರಿಬೋದು? ಐದರ್ ಎ ಅನ್ನೋದು ಲೆಸ್ ದ್ಯಾನ್ 0 ಆಗಿರ್ಬೋದು ಅಥವಾ ಬಿ ಅನ್ನೋದು ಲೆಸ್ ದ್ಯಾನ್ 0 ಆಗಿರ್ಬೋದು ಅಥವಾ ಎರಡೂ ಲೆಸ್ ದ್ಯಾನ್ 0 ಆಗಿದ್ರೆ ಬರೆಯೋಕ್ಕೆ ಆಗಲ್ಲ. ಎರಡೂ ಸಹ ಗ್ರೇಟರ್ ದ್ಯಾನ್ 0 ಆಗಿರ್ಬೋದು. ಕ್ಲಿಯರ್? ಈ ಕಂಡೀಷನ್ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಇಂಪಾರ್ಟೆಂಟ್. ಐ ಥಿಂಕ್ ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಈ ಕ್ಲಿಯರ್ ಅಲ್ವಾ ಇದು? ಒಂದು ನಿಮಿಷ. ಹಾಂ, ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಇಲ್ಲಿ. ಎಸ್, ನೋಡಿ, ಎಕ್ಸ್ಪ್ರೆಸ್ ದಿಸ್ ಇನ್ ದ ಫಾರ್ಮ್ ಆಫ್ a + ib. ಇದನ್ನು a + ib ಫಾರ್ಮೆಟಲ್ಲಿ ಬರ್ಕೋಬೇಕು. ಫಸ್ಟ್ ಏನು ಮಾಡೋಣ ಅಂದರೆ ಇದನ್ನು -√3 ಪ್ಲಸ್ -√2 ಅಂದರೆ √-2ನ ನಾನು 2 ಇಂಟು -1 ಅಂತ ಬರಿಬೋದಾ? ಸೊ ಈ √-1 ನೋಡಿ ಇಲ್ಲಿ
ನಾನು ಯಾಕೆ ಹೇಳಿದೆ ಆ ಪ್ರಾಪರ್ಟಿ ಅಂದರೆ ರೂಟ್ ಆಫ್ ಎ ಬಿನ ನೋಡಿ, ಇದು ಎಲ್ಲಿ ಬರೆಯೋಣ, ಇಲ್ಲೇ ಬರೆಯೋಣ. 2 ಇಂಟು -1 ರೂಟ್ ಆಫ್ ಎ ಇಂಟು ಬಿ. ಇದನ್ನು ನಾನು ರೂಟ್ ಎ ರೂಟ್ ಬಿ ಅಂತ ಬರೀಬೋದಾ? ಎಸ್, ಬರೀಬೋದು. ಯಾಕೆ? ಎ ಅನ್ನೋದು ಪಾಸಿಟಿವ್ ಇದೆ, ಬಿ ಅನ್ನೋದು ನೆಗೆಟಿವ್ ಇದೆ. ಎ ಅನ್ನೋದು ಪಾಸಿಟಿವ್ ಇದೆ, ಬಿ ಅನ್ನೋದು ಎಲ್ಲಿದೆ? ನೆಗೆಟಿವ್ ಇದೆ. ಸಾರಿ, ಎ ಅನ್ನೋದು ಪಾಸಿಟಿವ್ ಇದೆ, ಬಿ ಅನ್ನೋದು ನೆಗೆಟಿವ್ ಇದ್ದಾಗ ನಾನು ರೂಟ್ ಎ ಬಿನ ರೂಟ್ ಎ ಇಂಟು ರೂಟ್ ಬಿ ಅಂತ ಬರೀಬೋದು. ಸೊ ರೂಟ್ 2 ಇಂಟು ರೂಟ್ -1. ಈ ರೂಟ್ -1 ಅಂದರೆ ನನಗೆ ಆಲ್ರೆಡಿ ಗೊತ್ತು ಐ ಅಂತ. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ರೂಟ್ 2i 2 ರೂಟ್ 3 ಮೈನಸ್ ಐ. ಒಬ್ಬೊಬ್ರು ಏನಿಲ್ಲ ಬ್ಲೈಂಡಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಎಲ್ಲೋ ಒಂದು ಸತಿ ನಾನು ಹೇಳದ್ನಲ್ಲ ಲೆಸ್ ದ್ಯಾನ್ 0 ಇದೆ ಅಂತ, ಆ ಕಂಡೀಷನ್ ಕೊಟ್ಟಿದೆ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಕ್ಲಿಯರಾಗಿ ನೋಡಿಕೊಂಡು ಮಾಡಿ. ಅದಕ್ಕೆ ನಾನು ಅದನ್ನು ಆ ಪ್ರಾಪರ್ಟಿನ ಕ್ಲಿಯರಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ನೆಕ್ಸ್ಟ್ ಇವಾಗ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ಕೊಳ್ಳೋದಷ್ಟೇ ನೀವು. ರೂಟ್ 3 ಇಂಟು 2 ರೂಟ್ 3 ಮೈನಸ್ ರೂಟ್ 3 ಇಂಟು 2 ರೂಟ್ 3. ಕ್ಲಿಯರ್? ನೆಕ್ಸ್ಟ್ ಮೈನಸ್ ರೂಟ್ 3 ಇಂಟು ಮೈನಸ್ ಐ. ಎಸ್, ಮೈನಸ್ ರೂಟ್ 3 ಇಂಟು ಮೈನಸ್ ಐ. ಜಾಗ ಸಾಕಾಗಲ್ಲ ಇದು, ನಾವು ಕೆಳಗಡೆ ಬರೆದ್ಬಿಡೋಣ. ಬೇಡ, ಇಲ್ಲಿ ಆಫ್ ಆ್ಯಂಡ್ ಆಫ್ ಆಗೋಗುತ್ತೆ, ಚೆನ್ನಾಗಿರಲ್ಲ ಮತ್ತು ನೋಡೋಕ್ಕೆ. ಇಲ್ಲಿ ಬರೆದಿರ್ತೀನಿ ನಾನು. ಮೈನಸ್ ರೂಟ್ 3 ಇಂಟು 2 ರೂಟ್ 3 ಮೈನಸ್ ರೂಟ್ 3 ಇಂಟು ಮೈನಸ್ ಐ. ಮತ್ತು ಇದು ಮಾಡಬೇಕು. ಪ್ಲಸ್ ರೂಟ್ 2i ಇಂಟು 2 ರೂಟ್ 3 ಪ್ಲಸ್ ರೂಟ್ 2i ಇಂಟು ಮೈನಸ್ ಐ. ಕ್ಲಿಯರ್? ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ಲ? ಜಸ್ಟ್ ನಾವು ಎಕ್ಸ್ಪ್ಯಾಂಡ್ ಮಾಡಿ ಬರ್ಕೊಂಡಿದ್ದೀವಿ ಅಷ್ಟೇ, ಇಲ್ಲಿ ಇನ್ನೇನಿಲ್ಲ ಇದ್ರೊಳಗಡೆ. ಮಲ್ಟಿಪ್ಲೈ ಮಾಡಿ ಈಗ ಇದನ್ನು ನೋಡಿ. 2 ರೂಟ್ ಔಟ್ಸೈಡ್ ಇದೆ, 2 ಮೈನಸ್ ರೂಟ್ 3 ಪ್ಲಸ್ ರೂಟ್ 3 ಅಂದರೆ ಅದು ಒಂದು ಮೈನಸ್ ಇದೆ, ಇನ್ನೊಂದು ಪ್ಲಸ್ ಇದೆ. ಅದು ರೂಟ್ ಎ ಬಿ ಇಂಟು ಬರ್ಕೋಬೋದು. ರೂಟ್ 3 ಏನಾಗುತ್ತೆ? ರೂಟ್ 3 ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ, 3 ಅಂತ ಬರಿಬೋದಾ? 3. ಈ ಮೈನಸ್ ಅನ್ನೋದು ಹಾಗೆ ಇರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ರೂಟ್ 3i. ನೆಕ್ಸ್ಟ್ ಪ್ಲಸ್ 2 ಹೊರಗಡೆ ಇದೆ ರೂಟ್ಗಿಂತೂ, ತಗೊಳ್ಳೋಣ. ಐ ಸಹ ಔಟ್ಸೈಡೇ ಇದೆ. ರೂಟ್ ಎ ರೂಟ್ ಬಿ ರೂಟ್ ಆಫ್ ಎ ಬಿ 3 2s 6 ಪ್ಲಸ್ 2 ಪ್ಲಸ್ ಅಲ್ಲ ಅದು ಮೈನಸ್ ರೂಟ್ 2 ಐ ಇಂಟು ಐ ಸ್ಕ್ವೇರ್. ನೆಕ್ಸ್ಟ್ 2 3s 6 ಮೈನಸ್ 6. ನೋಡಿ ಇಲ್ಲಿ ರೂಟ್ 2 ಐ ಸ್ಕ್ವೇರ್ ಅಂದ್ರೆ ಏನು? -1 ಮೈನಸ್ ಇಂಟು ಮೈನಸ್ ಪ್ಲಸ್ ರೂಟ್ 2. ಅದನ್ನು ನಾನು ಇಲ್ಲೇ ಬರ್ಕೋತೀನಿ. ಪ್ಲಸ್ ರೂಟ್ 2. ಇವೆರಡರಲ್ಲೂ ಸಹ ಐ ಕಾಮನ್ ತೆಗೆದ್ರೆ ರೂಟ್ 3 ಪ್ಲಸ್ 2 ರೂಟ್ 6. ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a ಪ್ಲಸ್ ಬಿ. ಕ್ಲಿಯರ್? ಅರ್ಥ ಆಗಿದೆಲ್ಲ ಎಲ್ಲರಿಗೂ ಇದು? ಸೊ ಎ ಪ್ಲಸ್ ಐ ಬಿ ಫಾರ್ಮೆಟಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದೆ. ನೆಕ್ಸ್ಟ್ ಕ್ವೆಶನ್ ನೋಡಿ. ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಅಂದರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದರೆ ನಾನು ನಿಮ್ಗೆ ಏನಂತ ಹೇಳಿದ್ದೆ? 1 ಡಿವೈಡೆಡ್ ಬೈ ಝಡ್ ಅಲ್ವಾ? ಇದಕ್ಕೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನು? ಇಫ್ ಝಡ್ ಈಸ್ ಈಕ್ವಲ್ ಟು 2 ಮೈನಸ್ 3i, then multiplicative inverse will be multiplicative inverse is 1 divided by z. 1 divided by z andre 1 divided by 2 minus 3i. rationalize ಮಾಡ್ಕೊಳ್ಳಿ. ಯಾವ ಥರ ಮಾಡೋದು ಇದನ್ನು?
ಇಲ್ಲೇ ಸ್ಟಾರ್ಟ್ ಮಾಡಲಾ? ಯಾ. ಇಂಟು 2 + 3i divided by 2 + 3i. So next step, a minus b into a plus b, a square minus b square, 2 square cube ಬಂದ್ಬಿಟ್ಟ ನಾನು 2 square minus 3 square i square ಮೇಲೆ 2 + 3i. Next 2 + 3i divided by 2 square ಅಂದರೆ 4 minus 3 square ಅಂದರೆ 9 but I square ಅಂದರೆ -1. Minus into minus plus 1. So 2 + 3i divided by 13. ಇದನ್ನ ಸ್ಪ್ಲಿಟ್ ಮಾಡ್ಕೋಬೋದು ನಾವು ಅಥವಾ ಹಿಂಗೆ ಬರಿಬೋದು. ಇದನ್ನ ಸ್ಪ್ಲಿಟ್ ಮಾಡಿದ್ರೆ ನಮಗೆ 1/z is equal to 2/13 plus 3i/13. ಕ್ಲಿಯರ್? ಅರ್ಥ ಆಗಿದೆ ಅಲ್ಲ ಇದು ಎಲ್ಲರಿಗೂ? ನೆಕ್ಸ್ಟ್ ಒಂದು ನಿಮಿಷ ಇರಿ. ಹಾಂ ಇದೆಲ್ಲ ನೆಕ್ಸ್ಟ್ ನೋಡೋಣ ನಾವು. ಹಾಗಾದರೆ ಎಲ್ಲಿದ್ದೀವಿ? ಸ್ಕ್ವೇರ್ ರೂಟ್. ನೆಕ್ಸ್ಟ್ ಟಾಪಿಕ್, ಇಲ್ಲಿ ನಾವು ಐಡೆಂಟಿಟೀಸ್ನ ಪ್ರೂವ್ ಮಾಡೋಣ. ಲೈಕ್ ನಮಗೆ ರಿಯಲ್ ನಂಬರ್ಸಲ್ಲಿ ಬರುತ್ತಲ್ಲ a + b ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a² + b² + 2ab ಅಂತ, ಅದು ಈ ಕಾಂಪ್ಲೆಕ್ಸ್ ನಂಬರಲ್ಲೂ ಸಹ ಪ್ರೂವ್ ಮಾಡ್ಬೋದು. ಯಾವ ಥರ ಪ್ರೂವ್ ಮಾಡ್ಬೋದು ಅಂತ ನೋಡಿ. ಅಲ್ಲಿಂದ 4-5 ಪ್ರಾಪರ್ಟೀಸ್ ಇದೆ, ನಮಗೆ ಆ ಐಡೆಂಟಿಟೀಸ್ ಇದೆ, ಅದನ್ನು ಸಾಲ್ವ್ ಮಾಡಿದ್ರೆ ಸಾಕಿಲ್ಲಿ. ಫಸ್ಟ್ ಒನ್, z1 ಪ್ಲಸ್ ಅಂದರೆ a + b ಇರೋ ಕಡೆ ಎಲ್ಲ ನಾವು z1 ಮತ್ತು z2 ಅಂತ ತಗೋತೀವಿ ಅಷ್ಟೇ. ಕಾಂಪ್ಲೆಕ್ಸ್ ನಂಬರ್ಸ್ನ ಇನ್ಕ್ಲೂಡ್ ಮಾಡ್ತೀವಿ. ದಟ್ ಈಸ್ ಈಕ್ವಲ್ ಟು a² ಮೀನ್ಸ್ z1² ಪ್ಲಸ್ z2² ಪ್ಲಸ್ 2z1 z2. ಇದು ಒಂದನ್ನು ಪ್ರೂವ್ ಮಾಡ್ತೀನಿ. ಇದೊಂದನ್ನು ಪ್ರೂವ್ ಮಾಡೋ ಥರನೇ ಎಲ್ಲದನ್ನು ಪ್ರೂವ್ ಮಾಡ್ಬೋದು ಮಿಕ್ಕಿರೋದನ್ನೆಲ್ಲ. ಇದನ್ನು ಯಾವ ಥರ ಪ್ರೂವ್ ಮಾಡೋದು? ಫಸ್ಟ್ ಕನ್ಸಿಡರ್ z1 ಪ್ಲಸ್ z2 ಹೋಲ್ ಸ್ಕ್ವೇರ್. ನಾನು ಇದನ್ನು ಸ್ಪ್ಲಿಟ್ ಮಾಡಿ ಬರ್ಕೋಬೋದಲ್ಲ. z1 ಪ್ಲಸ್ z2 ಇಂಟು z1 ಪ್ಲಸ್ z2. ನೆಕ್ಸ್ಟ್ ಅಕಾರ್ಡಿಂಗ್ ಟು ಡಿಸ್ಟ್ರಿಬ್ಯೂಟಿವ್ ಲಾ ಮಲ್ಟಿಪ್ಲಿಕೇಶನ್ ಓವರ್ ಅಡಿಷನ್. ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಫಸ್ಟ್ z1 ಪ್ಲಸ್ z2 ಇಂಟು z1 ಮಾಡ್ತೀನಿ. ಅಂದರೆ ಈ z1ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಅದಾದಮೇಲೆ ಪ್ಲಸ್ z1 ಪ್ಲಸ್ z2, ಈ z1ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದೆ. ಇವಾಗ z2ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, z2. ಸೊ ದಿಸ್ ಇಸ್ ಡಿಸ್ಟ್ರಿಬ್ಯೂಟಿವ್ ಲಾ. ನೆಕ್ಸ್ಟು ಅಷ್ಟೇ ನಮಗಿಲ್ಲಿ ಡಿಸ್ಟ್ರಿಬ್ಯೂಟಿವ್ ಲಾನ, ದಿ ಮಲ್ಟಿಪ್ಲಿಕೇಶನ್ ಓವರ್ ಅಡಿಷನ್. ಸೊ ಡಿಸ್ಟ್ರಿಬ್ಯೂಟಿವ್ ಲಾ z1 ಇಂಟು z1, z1 ಡಾಟ್ z1 ಅಂದರೆ z1 ಸ್ಕ್ವೇರ್, z2 ಇಂಟು z1, z2 ಇಂಟು z1 ಪ್ಲಸ್ z1 ಇಂಟು z2 ಪ್ಲಸ್ z2 ಇಂಟು z2 ಅಂದರೆ z2 ಹೋಲ್ ಸ್ಕ್ವೇರ್ ಆರ್ z2 ಸ್ಕ್ವೇರ್. ನೆಕ್ಸ್ಟ್ z1 ಸ್ಕ್ವೇರ್ ಪ್ಲಸ್ z2 ಸ್ಕ್ವೇರ್ ಪ್ಲಸ್ ಇಲ್ಲಿ z1 z2 ಇದೆ, ಇಲ್ಲಿ z2 z1 ಇದೆ. ನಮಗೆ ಗೊತ್ತು ಮಲ್ಟಿಪ್ಲಿಕೇಶನ್ ಅಲ್ಲಿ ನಮಗೆ ಕಾಮ್ಯುಟೇಟಿವ್ ಲಾ ಹೋಲ್ಡ್ಸ್ ಗುಡ್. ಸೊ ಬೈ commutative law we can write this as z1 z2. ಮತ್ತು ಇದನ್ನು ರಿವರ್ಸ್ ಬರ್ಕೋಬೇಡಿ, ಯಾವುದಾದ್ರೂ ಒಂದನ್ನು ಬರ್ಕೊಳ್ಳೋಣ, ನಮಗೆ ಇದಾಗತ್ತೆ z1 z2. ಸೊ z1 z2 ಪ್ಲಸ್ z1 z2 ಒಂದು 2z1 z2 ಆಗುತ್ತೆ. z1 ಸ್ಕ್ವೇರ್ ಪ್ಲಸ್ z2 ಸ್ಕ್ವೇರ್
ಪ್ಲಸ್ 2z1 z2. ಇದೇ ಥರ ಬೇರೆ ಐಡೆಂಟಿಟೀಸ್ ಸಹ ಪ್ರೂವ್ ಮಾಡ್ಬೋದು. ಸಿಮಿಲರ್ ಐಡೆಂಟಿಟೀಸ್ ಬರೆಸ್ತೀನಿ ನಾನಿಲ್ಲ ಅಷ್ಟೇ, ನೆಸೆಸಿಟಿ ಇಲ್ಲ, ಬಟ್ ಸೇಮ್ ಇದೇ ಥರ ಸಾಲ್ವ್ ಮಾಡೋದು. z1 ಮೈನಸ್ z2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು z1 ಸ್ಕ್ವೇರ್ ಪ್ಲಸ್ z2 ಸ್ಕ್ವೇರ್ ಮೈನಸ್ 2z1 z2. z1 plus z2 whole cube is equal to z1 cube plus z2 cube plus 3z1 square z2 plus 3z1 z2 square. Next, z1 minus z2 whole square is equal to z1 cube minus 3z2 cube minus 3z1 square z2 plus 3z1 z2 square. Last one, z1 square minus z2 square. A square minus b square. A plus b into a minus b. A plus, sorry, z1 plus z2 into z1 minus z2. ಈ ಥರ. ಇದೇ ಥರ ಅಲ್ಲ, ಇನ್ನು ಯಾವುದಾದ್ರೂ ಪ್ರಾಪರ್ಟೀಸ್ ತೊಗೊಳ್ಳಿ ನೀವು ರಿಯಲ್ ನಂಬರ್ಸಲ್ಲಿ, ಸೇಮ್ ಅದನ್ನು ಸಹ ನಾವು ಈ ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಪ್ರೂವ್ ಮಾಡ್ಬೋದು. ಕ್ಲಿಯರ್? ಅರ್ಥ ಆಗಿದೆ ಅಲ್ಲ? ಇದರಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ನಾವೀಗ. ನೋಡಿ, ಎಕ್ಸ್ಪ್ರೆಸ್ ದ ಫಾಲೋವಿಂಗ್ ಇನ್ ದ ಫಾರ್ಮ್ ಆಫ್ a plus ib. ಈ ಪ್ರಾಬ್ಲಮ್, ಫಸ್ಟ್ ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡೋದು? ರ್ಯಾಷನಲೈಸ್ ಫಸ್ಟ್ ಕನ್ಸಿಡರ್ ಮಾಡಿ. ಸೆಕೆಂಡ್ ಒನ್ ಈಸಿ ಬಂದ್ಬಿಡತ್ತೆ. ಫಸ್ಟ್ ಒನ್ 5 ಪ್ಲಸ್, ಫಸ್ಟ್ ಒನ್ ಸಹ ಈಸಿನೇ, 1 ಮೈನಸ್ √2 i ರ್ಯಾಷನಲೈಸ್ ಮಾಡ್ಕೊಳ್ಳೋಣ ಇಂಟು 1 ಪ್ಲಸ್ √2 i ಡಿವೈಡೆಡ್ ಬೈ 1 ಪ್ಲಸ್ √2 i. ಡಿನಾಮಿನೇಟರಲ್ಲಿ a ಮೈನಸ್ b ಇಂಟು a ಪ್ಲಸ್ b, a ಸ್ಕ್ವೇರ್ ಮೈನಸ್ b ಸ್ಕ್ವೇರಾ, ಇಷ್ಟೆಲ್ಲ ಬರೋದು. ನ್ಯೂಮರೇಟರಲ್ಲಿ ಎರಡನ್ನೂ ಮಲ್ಟಿಪ್ಲೈ ಮಾಡ್ಕೊಳ್ಳೋದು. ಫಸ್ಟ್ 5 ಇಂಟು 1 5, ನೆಕ್ಸ್ಟ್ 5 ಇಂಟು √2 i 5 ಇಂಟು √2 i, ನೆಕ್ಸ್ಟ್ ಒನ್ √2 i ಇಂಟು 1 √2 i ಇಂಟು 1 ಅಂದರೆ ಅದೇ ಬರುತ್ತೆ √2 i ಇಂಟು √2 i ಪ್ಲಸ್ √2 ಇಂಟು √2 ಹೋಲ್ ಸ್ಕ್ವೇರ್ i ಇಂಟು i ಸ್ಕ್ವೇರ್. ಕ್ಲಿಯರ್? 1 ಸ್ಕ್ವೇರ್ ಅಂದರೆ 1, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. i ಸ್ಕ್ವೇರ್ ಅಂದರೆ -1, ಮೈನಸ್ ಇಂಟು ಮೈನಸ್ ಪ್ಲಸ್ 2. ಸೊ ಇಲ್ಲಿ ನೋಡಿ 5, ಅಬ್ಸರ್ವ್ ಮಾಡಿ, ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. i ಸ್ಕ್ವೇರ್ ಅಂದರೆ -1, ಸೊ -2 ಬರುತ್ತೆ. ನಾನು ಫಸ್ಟೇ ಬರ್ಕೋತಾ ಇದ್ದೀನಿ ಅಷ್ಟೇ. 5 √2i ಪ್ಲಸ್ √2 i, ಅದರಲ್ಲಿ ಏನು ಕಾಮನ್ನು? √2 i ಎಲ್ಲ ತೆಗಿಯಕ್ಕೆ ಹೋಗಬೇಡಿ, i ಮಾತ್ರ ಕಾಮನ್ ತೆಗೀರಿ ಸಾಕು. i ಕಾಮನ್ 5 √2 ಪ್ಲಸ್ √2. ನೆಕ್ಸ್ಟ್ 5 ಮೈನಸ್ 2 ಅಂದರೆ 3 ಪ್ಲಸ್ i ಇಂಟು 5 √2 ಪ್ಲಸ್ √2 ಡಿವೈಡೆಡ್ ಬೈ 1 ಪ್ಲಸ್ 2 3. ಇದನ್ನ ಹೀಗೆ ಬರ್ಕೋಬೋದು, ಇಲ್ಲ ಸ್ಪ್ಲಿಟ್ ಮಾಡಿ ಬರ್ಕೊಂಡ್ರೆ ಚೆನ್ನಾಗಿರುತ್ತೆ. 3 ಡಿವೈಡೆಡ್ ಬೈ 3 ಪ್ಲಸ್ i ಇಂಟು 5 √2 ಪ್ಲಸ್ √2 ಡಿವೈಡೆಡ್ ಬೈ 3. 3 ಕ್ಯಾನ್ಸಲ್ ಆಗುತ್ತೆ. 1 ಪ್ಲಸ್ i ಇಂಟು 5 √2 ಪ್ಲಸ್ √2 ಡಿವೈಡೆಡ್ ಬೈ 3. ಸೊ ರಿಯಲ್ ಪಾರ್ಟ್ 1, ಇಮ್ಯಾಜಿನರಿ ಪಾರ್ಟ್ 5 √2 ಪ್ಲಸ್ √2 ಡಿವೈಡೆಡ್ ಬೈ 3. i ಪವರ್ -35ನ ಯಾವ ಥರ ಸಾಲ್ವ್ ಮಾಡೋದು?
ಐ ಪವರ್ ಮೈನಸ್ 35. ನಾನು ಇನ್ವರ್ಸ್ ಅಂದರೆ ಐ ಪವರ್ -1 -2 ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ ಆಲ್ರೆಡಿ. ಐ ಪವರ್ -35ನ 1/i⁻35 ಅಂತ ಬರಿಬೋದಲ್ಲ. ಇದನ್ನು ಯಾವ ಥರ ಬರಿಬೋದು ನಾನು? ಐ ಪವರ್ 34 ಇಂಟು ಐಯ. ನೆಕ್ಸ್ಟ್ ಐ ಪವರ್ 34ನ 17 2s ಬರಿಬೋದಲ್ಲ. 17 2s 34 ಇಂಟು ಐ. ನನಗೆ ಐ ಸ್ಕ್ವೇರ್ ಅಂದರೆ ಗೊತ್ತು. ಐ ಸ್ಕ್ವೇರ್ ಅಂದರೆ -1 ಅಂತ ಗೊತ್ತಿದೆ. ಸೊ 1 ಡಿವೈಡೆಡ್ ಬೈ -1 ಇಂಟು ಐ. ನಿಮಗೆ ಫಸ್ಟ್ ಕ್ವೆಶನಲ್ಲಿ ಗೊತ್ತಿರಬೇಕು. ಒಂದು ನಿಮಿಷ. ಎಸ್, ಇದೆಲ್ಲ ನಿಮಿಷ ಇರಿ. ಎಸ್, ಐ ಪವರ್ -1 ಅಂದರೆ 1/i ಅಂದರೆ ಏನು? -i ಅಂತ ಗೊತ್ತಿರಬೇಕು. 1/i ಅಂದರೆ -i. ಕ್ಲಿಯರ್? ಅದು ಒಂದು ಗೊತ್ತಿದ್ರೆ ಇಲ್ಲಿ ಬರುತ್ತೆ. 1/i ಅಂದರೆ -i -i. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಅವ್ರ ಮೈನಸ್ ಇಂಟು ಮೈನಸ್ ಪ್ಲಸ್. ಆನ್ಸರ್ ಈಸ್ +i. ಕ್ಲಿಯರ್? ಅರ್ಥ ಆಗಿದೆ ಅಲ್ಲ ಇದೆಲ್ಲರಿಗೂ? ಇದರಲ್ಲಿ ಏನು ಡೌಟ್ಸ್ ಇಲ್ಲ ಅಲ್ಲ? ಸೊ ಇನ್ ಅ ಲಾಸ್ಟ್ ಟಾಪಿಕ್, ಮಾಡ್ಯುಲಸ್ ಆ್ಯಂಡ್ ದ ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್. ಈ ಕ್ಲಾಸ್ನ ನಾವು ನೆಕ್ಸ್ಟ್ ಇದರಲ್ಲಿ ಕಂಟಿನ್ಯೂ ಮಾಡೋಣ. ಯಾಕಂದರೆ ಈಗಲೇ ತುಂಬ ಲೆಂತಿ ಆಗುತ್ತೆ ಮತ್ತು ಇದು ಟಾಪಿಕ್ ಅನ್ನೋದು ಎಕ್ಸ್ಪ್ಲೈನ್ ಮಾಡಿದ್ರೆ ಮತ್ತು ಒಂದು ಎಕ್ಸಾಂಪಲ್ ಕೊಡಬೇಕು, ಇಲ್ಲಾಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತು ಮರ್ತೋಗ್ತೀರಾ ಅದನ್ನು. ಸೊ ಈ ಮಾಡ್ಯುಲಸ್ನ ಮತ್ತು ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಹಾಗೆ ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಕಂಟಿನ್ಯೂಯೇಷನ್ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಸಹ ಸಾಲ್ವ್ ಮಾಡೋಣ. ಓಕೆನಾ? ಎಲ್ಲರಿಗೂ ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ಲ? ಏನು ಡೌಟ್ಸ್ ಇಲ್ಲ ಅಲ್ಲ? ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ. ಹಾಗೆ ಈ ಸೆಷನ್ ಅನ್ನೋದು ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಇದ್ರ ಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಐ ಥಿಂಕ್ ನೀವು ಎಕ್ಸಸೈಸಲ್ಲಿರೋ ಪ್ರತಿ ಪ್ರಾಬ್ಲಮ್ಮು ಸಹ ಸಾಲ್ವ್ ಮಾಡ್ಬೋದು. ಬಿಕಾಸ್ ನಾವು ಪ್ರತಿಯೊಂದು ಸಹ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಅಂಟಿಲ್ ದೆನ್ ನಾವು ನೆಕ್ಸ್ಟ್ ಸೆಷನಲ್ಲಿ ಮತ್ತು ಮೀಟ್ ಮಾಡೋಣ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಸ್ಟಡಿಯಿಂಗ್. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.